ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಆಷಾಢ ಮಾಸದ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣ್ ಎನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ಲರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ ಸಂತೋಷ. ಅದರ ಜೊತೆ ಗ್ಯಾಸ್ಟ್ರಿಕ್ ಅನ್ನೋ ಸಮಸ್ಯೆನೂ ಕೂಡ ಹೌದು. ಅದರಲ್ಲೂ ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧವನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಬೇಕು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಬೇಡ. ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರಾದರೂ ಆಗಿರ್ಬೋದು, ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಆಗಿರ್ಬೋದು, ಯಾರು ಬೇಕಾದ್ರೂ ಕೂಡ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಅಪ್ಪಟ ಆಯುರ್ವೇದದ ಔಷಧಿ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರತಕ್ಕಂಥದ್ದು ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಸ್ವೀಕರಿಸಿ. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಅನೇಕ ವರ್ಷಗಳಿಂದ ಈ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರತಕ್ಕಂಥವ್ರಿಗೆ ಇಲ್ಲದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಉತ್ತಮ. IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ಕೂಡ ನಾವು ಪಡ್ಕೊಳ್ಬೋದು. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರೆದಿರ್ತಕ್ಕಂಥದ್ದಿದೆ. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ IVF ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಬಡವನಾಗಲಿ ಶ್ರೀಮಂತನಾಗಲಿ ಎಲ್ರಿಗೂ ಕೂಡ ಒಂದು ಕನಸಿನ ಮನೆಯನ್ನು ತೆಗೆದುಕೊಳ್ಬೇಕು ಎಂಬತಕ್ಕಂಥ ಒಂದು ಆಸೆ. ಶ್ರೀಮಂತನಿಗಾದರೆ ಹೇಗೋ ಒಂದಂಗೆ ಸಾಧನೆಯನ್ನು ಮಾಡ್ಬೋದು. ಆದರೆ ಬಡವನಿಗೂ ಕೂಡ ಒಂದು ಆಸೆ, ಆದರೆ ಆ ಒಂದು ಕನಸು ಕನಸಾಗೆ ಉಳಿದೋಗುತ್ತೆ. ಆದರೆ ಇಲ್ಲಿ ಆ ಕನಸು ನನಸಾಗ್ತಕ್ಕಂಥ ಕ್ಷಣ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಇನ್ಸ್ಪೋ ಪಾರ್ಕ್ಸ್ನವರ ಇನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ ಈ ಒಂದು ಸಾನ್ನಿಧ್ಯದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮನೆಗಳ ನಿರ್ಮಾಣ ಆಗ್ತಾ ಇದೆ. 16,90,000ಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹವನ್ನು ತಾವು ನಿಮ್ಮದಾಗಿಸ್ಕೊಳ್ಬೋದು. ಅದರಲ್ಲೂ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಎಮ್ಯುನಿಟೀಸ್ ಜೊತೆ. ಈ ಒಂದು ಸಾನ್ನಿಧ್ಯ ಇರತಕ್ಕಂಥದ್ದು ಜಿಯಾನ್ ಹಿಲ್ಸ್ ಗಲ್ಫ್ ಕೌಂಟಿ ಕೋಲಾರದ ಮುಂಭಾಗದಲ್ಲಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯ 50ಕ್ಕೂ ಹೆಚ್ಚು ಎಕರೆಯಲ್ಲಿ ಇವರು ಈ ಒಂದು ಲೇಔಟನ್ನು ಮಾಡಿರ್ತಕ್ಕಂಥವ್ರಿದ್ದಾರೆ. ಮತ್ತು ಫೇಸ್ 1ನಲ್ಲಿ 12 ಎಕರೆ ಟೌನ್ಶಿಪ್ಪೇ ಇರತಕ್ಕಂಥದ್ದಿದೆ. ಬಡವನಿಗೆ 16,90,000 ಕೂಡ ಆ ಕ್ಷಣ ಅದೆಲ್ಲೋ ಒಂದು ಕಡೆ ಭಾರ ಅನಿಸೋದಾದರೆ ಶೇಖರ್ ಡೆವಲಪರ್ಸ್ ಅವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಫೈನಾನ್ಷಿಯಲ್ ಒಂದು ಸೇವೆಯನ್ನು ಕೂಡ ನೀಡ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಅದರಲ್ಲಿ ಮತ್ತೊಂದು ಸುಂದರ ಅವಕಾಶ ಏನಪ್ಪ ಅಂತಂದರೆ 0% EMI 1% ಸ್ಕೀಮ್ ಅಂತಂದರೆ ಪ್ರತಿ ತಿಂಗಳು ತಮ್ಮ ಒಂದು ವಾಸ್ತುಗೃಹದ ದರ 16,90,000 1%ನಷ್ಟು ಪ್ರತಿ ತಿಂಗಳು ತಾವು ಕಟ್ತಾ ಹೋದರೆ ಸಾಕು, ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರತಕ್ಕಂಥ ವಾಸ್ತುಗೃಹ ನಿಮ್ಮದಾಗಿಸ್ಕೊಳ್ಬೋದು.
ಯಾರಿಗೆ ಬೇಕು ಈ ಒಂದು ಭಾಗ್ಯ? ಎಲ್ರಿಗೂ ಕೂಡ ಬೇಕಾಗಿರ್ತಕ್ಕಂಥ ಈ ಒಂದು ಭಾಗ್ಯ ತಾವೆಲ್ಲರೂ ಕೂಡ ತಪ್ಪದೇ ಸ್ವೀಕರಿಸಿ. ಸ್ಪಾಟ್ ಬುಕಿಂಗ್ ಮಾಡ್ತಕ್ಕಂಥವ್ರಿಗೆ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ ಇದೆ, ಅದು ಅಕ್ರಾಸ್ ಇಂಡಿಯಾ ಅಂತಂದರೆ ಭಾರತದಾದ್ಯಂತ. ಮತ್ತು ಸ್ಪಾಟ್ ಬುಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಮ್ ಚಿನ್ನವೂ ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇನ್ಸ್ಪೋ ಪಾರ್ಕ್ಸ್ ಅವರು ಮಾಡ್ತಾ ಇರ್ತಕ್ಕಂಥ ಈ ಒಂದು ಕೈಂಕರ್ಯಕ್ಕೆ ತಾವೆಲ್ಲರೂ ಕೂಡ ಬರಬಹುದು. ತಮ್ಮ ವಾಸ್ತುಗೃಹವನ್ನು, ಕನಸಿನ ಮನೆಯನ್ನು ತಾವು ನನಸಾಗಿಸ್ಕೊಳ್ಬೋದು, ವಾಸ್ತುಗೃಹವನ್ನು ತೆಗೆದುಕೊಳ್ಬೋದು. ಸಂಪೂರ್ಣವಾಗಿ ವಾಸ್ತುಬದ್ಧವಾಗಿರತಕ್ಕಂಥ ಈ ಒಂದು ಸಾನ್ನಿಧ್ಯ ತಮ್ಮೆಲ್ಲರ ಜೀವನದಲ್ಲೂ ಕೂಡ ಒಂದು ರೀತಿ ಸುಖ, ಶಾಂತಿ, ನೆಮ್ಮದಿ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಈ ಒಂದು ಸಾನ್ನಿಧ್ಯದ ಬಗ್ಗೆ ಮತ್ತಷ್ಟು ಮಾಹಿತಿ ತಮಗೆ ಬೇಕಾದಲ್ಲಿ ಈ ಒಂದು ದೂರವಾಣಿ ಸಂಖ್ಯೆಗೆ ಈಗಲೇ ಕರೆ ಮಾಡಿ. ನೋಡಿ, ನಂಬರನ್ನು ಹೇಳೋದನ್ನು ನಾನು ಮರಿತಾ ಇದ್ದೆ, ಆದರೆ ಬೇಡ, ನಂಬರನ್ನು ಹೇಳಿಬಿಡ್ತೀನಿ. 8095363636 ಬಹಳ ಈಸಿಯಾಗೇ ಇದೆ. 8095363636 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡತಕ್ಕಂಥದ್ದು. 8095363636 8095363636. ಇಲ್ಲವಾದಲ್ಲಿ ಈ ಒಂದು ಸಾನ್ನಿಧ್ಯದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಾವು ದೃಶ್ಯ ಸಮೇತ ನೋಡೋದಾದರೆ www.inspoparks.com ಎಂಬತಕ್ಕಂಥ ಇವರ ವೆಬ್ಸೈಟ್ಗೆ ತಾವು ಭೇಟಿ ನೀಡಿದೆ ಆದರೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಚಿತ್ರಣದ ಸಮೇತ ತಾವು ಗಮನಕ್ಕೆ ತೆಗೆದುಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಆಷಾಢ ಮಾಸ ಪ್ರಾರಂಭ ಆಗಿ ಈಗಾಗಲೇ 2 ದಿನಗಳು ಕಳೆದು ಹೋಗಿದೆ. ಶನಿವಾರ ಪ್ರಾರಂಭ ಆಗಿರ್ತಕ್ಕಂಥ ಆಷಾಢ ಮಾಸ ಶನಿವಾರ ಕಳೆದು, ಭಾನುವಾರ ಕಳೆದು, ಈಗ ಸೋಮವಾರ. ಆಷಾಢ ಮಾಸದಲ್ಲಿ ಸೋಮವಾರ ಅಂತಲೇ ಅಲ್ಲ, ಹರಿಹರರ ಪ್ರಾರ್ಥನೆ ಇದೆರಡೂ ಕೂಡ ಬಹಳ ಅತ್ಯದ್ಭುತ. ಅದರಲ್ಲೂ ಹರನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಶಿವನ ಪ್ರಾರ್ಥನೆಯನ್ನು ಯಾರು ಆಷಾಢ ಮಾಸದಲ್ಲಿ ಮಾಡ್ತಾರೋ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ನಾನು ನಿನ್ನೆಯ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೆ, ಆಷಾಢ ಮಾಸದಲ್ಲಿ ಮಾಡ್ತಕ್ಕಂಥ ಪೂಜಾನುಷ್ಠಾನಗಳಲ್ಲಿ, ಅದರಲ್ಲೂ ದೇವತಾ ಕಾರ್ಯಗಳನ್ನು ನೆರವೇರಿಸೋದ್ರಲ್ಲಿ ಆಷಾಢ ಮಾಸದಿಂದ ಯಾವುದೇ ರೀತಿ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಲ್ಲ. ದೇವತಾ ಕಾರ್ಯಗಳು ಅಂತಂದರೆ ಏನು? ಮನೆಯಲ್ಲಿ ಒಂದು ಪೂಜೆನೋ ಹವನನೋ ಕಾರ್ಯಕ್ರಮವನ್ನು ನೆರವೇರಿಸ್ತಕ್ಕಂಥದ್ದು. ಆದರೆ ಮನೆಯಲ್ಲಿ ನಡೀತಕ್ಕಂಥ ಶುಭ ಕಾರ್ಯ ಯಾವುದಪ್ಪ? ನಮ್ಮ ಸ್ವಂತಕ್ಕೆ ನಡೆಸ್ಕೊಳ್ತಕ್ಕಂಥ ಕಾರ್ಯಗಳು ಯಾವುದು? ಮದುವೆ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಮುಂಜಿ ಆಗಿರ್ಬೋದು, ಉಪನಯನ ಅದನ್ನು ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಒಂದು ಮದುವೆ ಮಾಡ್ತಕ್ಕಂಥದ್ದಾಗಲಿ, ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಸ್ವಲ್ಪ ಅಡೆತಡೆಗಳು ಇರತಕ್ಕಂಥದ್ದಿದೆ. ಆದರೆ ಆಷಾಢ ಮಾಸದಿಂದ ಕೆಟ್ಟದ್ದು ಅಂತ ಅಲ್ಲ, ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ಲೇಷಣೆಯನ್ನು ನಿನ್ನೆ ಭಾನುವಾರದ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಕೂಡ ಕೊಟ್ಟೆ. ಒಂದು ರೀತಿ ಸಂತೋಷ ಏನಪ್ಪ ಅಂತಂದರೆ, ಭಾನುವಾರ ಜವಾಬ್ದಾರಿಯ ಕಾಯಕವನ್ನು ಮುಗಿಸಿದ್ದಾದ ನಂತರ ನಾನು ದೇವಸ್ಥಾನದಲ್ಲೇ ಇರ್ತೀವಲ್ವ, ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಸಾಕಷ್ಟು ಜನ ನನಗೆ ನಿನ್ನೆ ಹಂಚ್ಕೊಳ್ತಾ ಇದ್ರು. ನಿಜಕ್ಕೂ ಗುರುಗಳು ಬಹಳ ಸಂತೋಷ ಆಯಿತು. ಆಷಾಢ ಮಾಸ ಅಂತಂದರೆ ಎಲ್ಲರೂ ಕೂಡ ಬಹಳ ಮೂಗು ಮುರಿತಕ್ಕಂಥವ್ರೆ. ಆಷಾಢ ಮಾಸ ಅಂತಂದರೆ ಕೆಟ್ಟದು, ಆಷಾಢ ಮಾಸ ಬಂತು ಅಂತಂದರೆ ನಮಗೆ ಅದು ಒಳ್ಳೆಯದಾಗಲ್ಲ, ಇದು ಒಳ್ಳೆಯದಾಗಲ್ಲ, ಕೆಟ್ಟದಾಗತ್ತೆ, ಅದಾಗತ್ತೆ, ಇದಾಗತ್ತೆ. ನೋಡಿ, ಏನೇ ಆದ್ರೂ ಕೂಡ ಭಗವಂತ ನಮಗೆ ಏನೇ ಕೊಟ್ಟರೂ ಕೂಡ ಅದು ಯಾವುದನ್ನು ಕೂಡ ಕೆಟ್ಟ ರೀತಿಯಲ್ಲಿ ಭಗವಂತ ಕರುಣಿಸೋ ನಿಲ್ಲವೇ ಅಲ್ಲ. ಪ್ರಕೃತಿ ದತ್ತವಾಗಿರ್ಬೋದು, ಭಗವಂತನ ಒಂದು ಸೃಷ್ಟಿಯಾಗಿರ್ಬೋದು, ಯಾವತ್ತೂ ಕೂಡ ಕೆಟ್ಟದಲ್ಲ. ನಾವು ಏನು ಊಹಾಪೋಹಗಳಲ್ಲಿ ಮುಳುಗಿ ತೇಲ್ತಾ ಇರ್ತೀವಲ್ಲ, ಅದು ನಮ್ಮ ಕೆಟ್ಟ ಪರಿಸ್ಥಿತಿಗೆ ತಳ್ಳತಕ್ಕಂಥದ್ದಷ್ಟೇ. ನಮ್ಮ ಊಹೆ ಹೇಗಿರುತ್ತೆ ಅಂತಂದರೆ, ಆಷಾಢ ಮಾಸದಲ್ಲಿ ನಾನು ಈ ಕೆಲಸ ಮಾಡಿದೆ ಅಂದರೆ ಅದು ಕಾರ್ಯಸಿದ್ಧಿ ಆಗಲ್ಲ, ಅದು ಕೆಟ್ಟದು ಅಂತ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಅದು ನಮ್ಮ ಊಹೆ. ಆ ಊಹೆಗೆ ತಕ್ಕನಾಗಿ ಹೇಗಿರುತ್ತೆ ಅಂತಂದರೆ, ನಾವು ಮಾಡ್ತಕ್ಕಂಥ ಕಾಯಕದಲ್ಲೂ ಆಸಕ್ತಿಯನ್ನು ಕಳ್ಕೊಂಡ್ಬಿಟ್ಟಿರ್ತೀವಿ. ಏನಪ್ಪ, ಅಯ್ಯೋ ಕೆಟ್ಟದಾಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ, ಹೇಗೋ ಏನೋ ಎತ್ತೋ, ಪ್ರಯತ್ನ ಅಂತೂ ಮಾಡೋಣ ಬಿಡು ಎಂಬತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ತಾವು ಪ್ರಯತ್ನ ಮಾಡ್ತೀರಿ. ಅದಲ್ಲ, ಪ್ರಯತ್ನ ಪಡಬೇಕು. ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಈ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಒಂದು ಛಲದೊಂದಿಗೆ ತಾವು ಪ್ರಾರಂಭ ಮಾಡಿದ್ದೆ ಆದರೆ ನೋಡಿ, ಛಲ ಇದ್ದರೆ ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ಬೋದು. ಅದಕ್ಕೆ ಆಷಾಢ ಮಾಸನೋ ಇಲ್ಲ ಅಂತಂದರೆ ಮತ್ತೊಂದು ಮಾಸನೋ ನಿಮಗೆ ಅಡೆತಡೆ ಮಾಡ್ತಕ್ಕಂಥದ್ದಲ್ಲ. ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ಒಂದು ವಿಚಾರ ಏನಪ್ಪ ಅಂತಂದರೆ, ಆಷಾಢ ಮಾಸ ಯಾವತ್ತೂ ಕೆಟ್ಟದಲ್ಲ. ಪ್ರತಿ ಮಾಸಗಳು ಹೇಗೋ ಇದು ಒಂದು ಮಾಸ ಅಷ್ಟೇ. ಆದರೆ ಈ ಮಾಸದಲ್ಲಿ ದೇವಾನುದೇವತೆಗಳು, ಭಗವಂತ ಎಲ್ಲರೂ ಕೂಡ ಯೋಗ ನಿದ್ರೆಗೆ ಜಾರತಕ್ಕಂಥ ಈ ಒಂದು ಸಮಯ ಶುಭ ಕಾರ್ಯಕ್ಕೆ ಅಷ್ಟು ಸೂಕ್ತವಾಗಿರ್ತಕ್ಕಂಥ ಸಮಯ ಅಲ್ಲ. ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ದೇವರನ್ನು ಮೆಚ್ಚಿಸಲಿಕ್ಕೆ, ಭಗವಂತನ ಕೃಪಾಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ. ಹಾಗಾಗಿ ಭಗವಂತ ಯೋಗ ನಿದ್ರೆಗೆ ಜಾರತಕ್ಕಂಥ ಈ ಒಂದು ಮಾಸ ಶುಭ ಕಾರ್ಯಗಳನ್ನು ಮಾಡಿದಾಗ ಅದು ಅಷ್ಟು ಸಂಪನ್ನಗೊಳ್ತಕ್ಕಂಥದ್ದು ಅಲ್ಲ ಎಂಬತಕ್ಕಂಥ ವಿಚಾರವಾಗಿ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ಅದು ಕೆಟ್ಟದು ಎಂಬತಕ್ಕಂಥ ಒಂದು ಬಿಂಬವನ್ನು ತಮ್ಮೆಲ್ಲರ ಮನಸ್ಸಲ್ಲಿ ಬೇರೂರಿರ್ತಕ್ಕಂಥದ್ದಿದೆ. ಅದನ್ನು ಮೊದಲು ತೆಗೆದುಹಾಕಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಪರಮೇಶ್ವರನ ಅನುಗ್ರಹ ಸದಾಕಾಲ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಆಷಾಢ ಮಾಸದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಮ್ಮೆಲ್ಲರ ಜೊತೆ ಹಂಚಿಕೊಳ್ತಾ ಇದೆ. ಅದರ ಜೊತೆಗೆ ಈಗ ಆಷಾಢದ ಮಾಸದ ಕುರಿತಾಗಿ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಹಂಗಂತಂದಮೇಲೆ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಬರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಗೋರೇಭ್ಯೋ ದಗೋರೇಭ್ಯೋ ಘೋರಘೋರತರೇಭ್ಯಾಂ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅರುಣಾಚಲೇಶ್ವರಾಯ ನಮಃ, ಕಾಶಿ ವಿಶ್ವೇಶ್ವರಾಯ ನಮಃ, ವಿಶಾಲಾಕ್ಷಿಪುರಾಯ ನಮಃ, ಶ್ರೀಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ, ತ್ರೈಲೋಕ್ಯಪಾವನಾಯ ನಮಃ, ಕೈಲಾಸವಾಸಾಯ ನಮಃ, ಓಂ ಕುಂಭಕಂಟಿನಿ ನಮಃ, ಮಹಾಸಾಂಬ ಸದಾಶಿವಾಯ ನಮಃ. ಶಿವನ ಆರಾಧನೆ, ತಾಯಿ ಜಗನ್ಮಾತೆಯಾದಂತಹ ತಾಯಿ ದುರ್ಗೆಯ ಆರಾಧನೆ. ವಾರದ ಪ್ರಾರಂಭ ಇವತ್ತಿನಿಂದ ಆಷಾಢದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗಿ, ಕೆಲಸ ಕಾರ್ಯಗಳನ್ನು ಮಾಡಿ ಕೈಗಾಗುತ್ತೋ ಇಲ್ವೋ ಎಂಬತಕ್ಕಂಥ ಸಂದೇಹ ಸಂಶಯದಲ್ಲಿದ್ದು, ಮಾಡಲೇಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಹೇಗಪ್ಪ ಕೈ ಮುಂದುವರಿಸೋದಾ ಬೇಡದ, ಅಂದರೆ ಮುಂದುವರಿಸಬೇಕಾ ಬಿಡಬೇಕಾ ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥವ್ರಿಗೂ ಸಹಿತ ಒಂದು ಅತ್ಯುತ್ತಮವಾದಂಥ ಒಂದಷ್ಟು ವಿಚಾರಗಳಿದೆ. ಆಷಾಢ ಮಾಸದ ಪ್ರಾರಂಭ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ, ಆಷಾಢ ಶುಕ್ರವಾರ ಬಂತು ಅಂದರೆ ದುರ್ಗಾದೇವಿ, ಶಕ್ತಿದೇವಿ, ಗ್ರಾಮ ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷವಾಗಿದೆ. ಆಷಾಢ ಶುಕ್ರವಾರದಲ್ಲಿ ಶಕ್ತಿ ದೇವತೆಗಳ ಉಪಾಸನೆ, ಆಷಾಢ ಮಾಸದಲ್ಲಿ ಬರ್ತಕ್ಕಂತಹ ದೇವಿಯ ವಿಶೇಷವಾಗಿರ್ತಕ್ಕಂಥ ಜನ್ಮಕಾಲ. ಆಷಾಢ ಮಾಸದಲ್ಲಿ ನಮ್ಮ ಕರ್ಮಫಲಗಳನ್ನು, ಪ್ರಾರಬ್ಧ ಕರ್ಮಗಳನ್ನು ದೂರ ಮಾಡಿಕೊಳ್ತಕ್ಕಂಥದ್ದು. ಆದರೆ ಆಷಾಢ ಮಾಸದ ಶುಕ್ಲ ಪಕ್ಷ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ತಾವು ಯಾವ ಚಿಂತನೆಯನ್ನು ಮಾಡಿದ್ರೂ ಅದು ಶೀಘ್ರ ಫಲ ಅಂತ ಹೇಳ್ತಾರೆ. ಆಷಾಢ ಮಾಸದ ಪ್ರಾರಂಭ ಶುಕ್ಲ ಪಕ್ಷದಲ್ಲಿರುತ್ತೆ. ಅದಾದ ನಂತರ ಬರ್ತಕ್ಕಂಥದ್ದು ಕೃಷ್ಣ ಪಕ್ಷ. ಪ್ರಾರಂಭದಲ್ಲಿ ಮೊದಲಿಂದಲೂ ಹೇಳುವಂಥದ್ದು ವರ್ಷದ 365 ದಿವಸ ಶುಕ್ಲ ಪಕ್ಷದಲ್ಲಿ ಮಾಡುವ ಕಾಯಕ ಯಾವತ್ತೂ ಶ್ರೇಷ್ಠವೇ. ಆದರೆ ಕೃಷ್ಣ ಪಕ್ಷದಲ್ಲಿ ಎಲ್ಲ ಕೆಲಸಗಳಿಗೂ ಒಂದು ಕಡಿವಾಣ ಅಂತ ಇರುತ್ತೆ. ಶುಕ್ಲ ಪಕ್ಷದ ಪ್ರಾರಂಭ ಅಂದರೆ ಶುಕ್ಲ ಪಕ್ಷ ಅಂದರೆ ಮುಂದೆ ಹುಣ್ಣಿಮೆ ಅಂತ ಬಂದಾಗ ಅದನ್ನು ಶುಕ್ಲ ಪಕ್ಷ ಅಂತ ಹೇಳ್ತಾರೆ. ಹುಣ್ಣಿಮೆ ಆದ ಮರುದಿನದಿಂದ ಅದು ಕೃಷ್ಣ ಪಕ್ಷವಾಗುತ್ತೆ. ವೃದ್ಧಿ ಚಂದ್ರ ಇದ್ದಾಗ, ಬೆಳಕನ್ನು ಕೊಡುವ ಚಂದ್ರ ಇದ್ದಾಗ ಜೀವನದ ಎಲ್ಲ ಕೆಲಸಗಳಲ್ಲೂ ಅದು ವೃದ್ಧಿ ಬೆಳಕೆ ಆಗುತ್ತೆ. ಅದೇ ಕ್ಷಣಿತ ಚಂದ್ರ ಇದ್ದಾಗ, ದಿನಂಪ್ರತಿ ಚಂದ್ರನ ತನ್ನ ಕಾಂತಿಯನ್ನು ಕಳ್ಕೊಂಡು ಸಂಪೂರ್ಣ ಕಾಡುಗತ್ತಲಾಗುವಂಥ ಕಾಲ ಎದುರಾದಾಗ ಅದನ್ನು ಕ್ಷಣಿತ ಚಂದ್ರ ಅಂತ ಹೇಳ್ತಾರೆ. ಹೀಗಿರುವಾಗ ನಾವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದಷ್ಟು ಯಶಸ್ಸಿರಬೇಕು. ಅದಕ್ಕಾಗಿ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡೋಣ. ಜಾತವೇದಸೆ ಸೊನವಾಮ ಸೋಮರಾತೀತೋ ನಿದಹಾತಿ ವೇದ ಸರಪರ್ಷತದ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಸೇ 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 ನಮೋ ನಮಃ. ಬ್ರಾಹ್ಮೇ ನಮಃ, ಮಾಹೇಶ್ವರ್ಯೇ ನಮಃ, ಕೌಮಾರ್ಯೇ ನಮಃ, ವೈಷ್ಣವ್ಯೇ ನಮಃ, ವಾರಾಹ್ಯೇ ನಮಃ, ಇಂದ್ರಾಣ್ಯೇ ನಮಃ, ಚಾಮುಂಡಾಯ ನಮಃ, ಚಂಡಿಕಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಬಾಲಾ ತ್ರಿಪುರಸುಂದರೀ ದೇವತಾಭ್ಯೋ ನಮೋ ನಮಃ. ಭಗವತ್ಯಾಂಬಿಕಾಯ ನಮಃ. ತಾಯಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ, ಚಂಡಿಕ. ಅದರಲ್ಲೂ ಈಗ ವಾರಾಹಿ ನವರಾತ್ರಿಗಳು ನಡೀತಾ ಇದೆ. ಇದು ನಮ್ಮ ಪಕ್ಕದ ರಾಜ್ಯ ಆಂಧ್ರದಲ್ಲಿ ವಾರಾಹಿ ನವರಾತ್ರಿ ಎಂಬತಕ್ಕಂಥದ್ದು, ನವರಾತ್ರಿಯ ವಿಶೇಷವಾದಂತಹ ಆ 9 ದಿನದ ಅನುಷ್ಠಾನ ಹೇಗೆ ನಡೆಯುತ್ತೋ ಹಾಗೆ ವಾರಾಹಿ ನವರಾತ್ರಿ ಎಂಬತಕ್ಕಂಥದ್ದು ಅಷ್ಟು ಅದ್ಭುತವಾಗಿದೆ. ವಾರಾಹಿ ದೇವರ ವಿಶೇಷವಾಗಿರ್ತಕ್ಕಂಥ ಜನ್ಮ. ವರಾಹಮೂರ್ತಿ ವಾರಾಹಿ
ಇಲ್ಲಿ ವಾರಾಹಿ ಎಂಬತಕ್ಕಂಥದ್ದು ದೇವಿಯ ಆ ವಿಶೇಷವಾಗಿರ್ತಕ್ಕಂತಹ ವಾರಾಹಿಯ ಅವತಾರ. ಅದು ಈ ನವರಾತ್ರಿ ಕಾಲದಲ್ಲಿ ಯಾರು ಆರಾಧನೆ ಮಾಡಿದ್ರು, ವಾರಾಹಿಯ ವಿಶೇಷವಾದಂಥ ಅರ್ಚನಾ ಸಂಕಲ್ಪವನ್ನು ನಡೆಸಿದ್ರು, ಅವರ ಕರ್ಮಫಲಗಳು ದೂರ ಅಂತ ಹೇಳ್ತಾರೆ. ಯಾಕೆಂದರೆ ಯಾವುದೇ ಒಂದು ಅವತಾರವಾದರೂ ಆ ಅವತಾರ ತಾಳಬೇಕಾದ್ರೆ ಅದರ ಹಿಂದು ಮುಂದೆ ಆಲೋಚನೆ ಮಾಡಿದಾಗ ಗೊತ್ತಾಗುವಂಥದ್ದು ಒಬ್ಬ ರಾಕ್ಷಸನೋ ಹಸುರನ್ನು ಅಥವಾ ಅಂಧಕಾರವನ್ನು ದೂರ ಮಾಡಲಿಕ್ಕಾಗಿ ಒಂದು ಅವತಾರ ಆಗಿರುತ್ತೆ. ಅಂತಹದ್ರಲ್ಲಿ ವಾರಾಹಿಯ ಅವತಾರ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮೊಳಗಿರುವಂಥ ಅಂಧಕಾರ ಅಥವಾ ನಮ್ಮ ಪ್ರಾರಬ್ಧ ಕರ್ಮ, ನಮ್ಮ ಕಷ್ಟಾರ್ಜಿತ ಇದೆಲ್ಲವೂ ಸಹಿತ ದೂರ ಆಗಿ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಹಾಗಾಗಿ ವಾರಾಹಿ ನವರಾತ್ರಿಗಳು ನಡೀತಿರ್ತಕ್ಕಂಥ ಈ ಶುಭ ದಿನದಲ್ಲೂ ತಾಯಿ ವಾರಾಹಿಯ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಇನ್ನು ಅಮರನಾಥ ಯಾತ್ರೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ವರ್ಷಕ್ಕೆ ಒಂದಿಷ್ಟು ಕಾಲ ಮಾತ್ರ ಸ್ವಾಮಿ ದರ್ಶನ ಕೊಡ್ತಕ್ಕಂಥವನು. ಅಮರನಾಥನ ಯಾತ್ರೆ ಅದು ಸಾಮಾನ್ಯವಾದ್ದಲ್ಲ. ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಉತ್ತರಾಖಂಡು ಅಥವಾ ಅದಕ್ಕಿಂತ ಮತ್ತೊಂದು ಹೇಳಬೇಕಂದ್ರೆ ಹಿಮಗಳ ಒಂದು ಪರ್ವತ, ಹಿಮಗಳ ಪರ್ವತವಾಗಿರ್ತಕ್ಕಂಥ ಹಿಮಪರ್ವತದಲ್ಲಿ ಸದಾಕಾಲ ತಂಪೇ ಇರತಕ್ಕಂಥ ಸಾನ್ನಿಧ್ಯವಾದರೂ ಆ ಹಿಮಪರ್ವತದಲ್ಲಿ ಸ್ವಾಮಿ ವಾಸ ಮಾಡತಕ್ಕಂಥದ್ದನ್ನು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅಂತಹ ಹಿಮಪರ್ವತದಲ್ಲಿ ಅದರಲ್ಲೂ ವಿಶೇಷವಾಗಿ ಅಮರನಾಥನ ಸಾನ್ನಿಧ್ಯದಲ್ಲಿ ನೆಲೆ ನಿಂತಹ ಆ ಅಮರನಾಥೇಶ್ವರನ ಅಮರನಾಥನ ಅಂದರೆ ಅಮರನಾಥ ಎಂಬತಕ್ಕಂಥ ಪದ ಯಾಕೆ ಬಂತು? ಸ್ವಾಮಿ ಅಮರತ್ವದಲ್ಲಿದ್ದ. ಅಮರತ್ವ ನಿನಗಿದೆ, ಇದರ ರಹಸ್ಯವೇನು ಅಂತ ತಾಯಿ ಪಾರ್ವತಿ ಕೇಳ್ತಾಳೆ. ಪಾರ್ವತಿ ಕೇಳಿದಾಗ ದೇವಿ ಕೇಳಿದಂತಹ ಆ ಮರುಕ್ಷಣ ಈ ಅಮರತ್ವದ ರಹಸ್ಯವನ್ನು ನಾನು ನಿನಗೆ ತಿಳಿಸಬೇಕಾದ್ರೆ ಯಾರೂ ಇಲ್ಲದಂತಹ ಪ್ರದೇಶಗಳಲ್ಲೇ ನಾನು ನಿನಗೆ ತಿಳಿಸಬೇಕು. ಈ ರಹಸ್ಯವನ್ನು ನಾನು ನಿನಗೆ ತಿಳಿಸ್ಲಿಕ್ಕೆ ಬರೋದಿಲ್ಲ ಯಾವಾಗಲೂ. ಹಾಗಾಗಿ ಅಮರತ್ವದ ಬಗ್ಗೆ, ಅಮರನಾಥನ ವಿಶೇಷವಾಗಿರ್ತಕ್ಕಂಥ ದರ್ಶನದ ಬಗ್ಗೆ, ಅಲ್ಲಿ ಭಗವಂತ ಅಲ್ಲಿ ಆ ಗುಹೆಯಲ್ಲಿ ಬಂದು ಕೂತಂಥದ್ರ ಬಗ್ಗೆ, ಸುತ್ತಮುತ್ತ ಎಲ್ಲೂ ಇಲ್ಲದಂಥ ಮಂಜು ಆ ಗುಹೆ ಒಳಗಡೆ ಒಂದು ಶಿವಲಿಂಗದ ಆಕಾರದಲ್ಲಿ ಒಂದು ಸ್ಥಾಪನೆ ಆಗುತ್ತೆ, ಬಂದು ಕೂತ್ಕೊಳ್ಳುತ್ತೆ. ಅಲ್ಲಿ ಅದನ್ನು ದರ್ಶನಕ್ಕೆ ಬರ್ತಕ್ಕಂಥ ಸಾಕಷ್ಟು ಜನ ಭಕ್ತರು ಬರ್ತಾರೆ ಅಂದರೆ ಅದು ಹೇಳುತ್ತೇ ಇರೋದು. ಅದರಲ್ಲಿ ಅಂತಹದ್ದೊಂದು ಪವಾಡ ಇದೆ. ಅದೇ ಅಮರತ್ವದ ರಹಸ್ಯವನ್ನು ತಿಳಿದಿರ್ತಕ್ಕಂಥ 2 ಪಕ್ಷಿಗಳು ಇವತ್ತಿಗೂ ಸಹಿತ ಅಲ್ಲಿ ವಾಸ ಇದೆ. ಹೋಗುವ ಯಾತ್ರಿಕರು ಭಾಳಷ್ಟು ಪರಿಶ್ರಮಿಸಿ ಕಠಿಣವಾದಂತಹ ಮಾರ್ಗವನ್ನು ಪರಿಕ್ರಮಿಸಿಕೊಂಡು ಮುಂದೆ ನಡೆದರೆ ಆ ಅಮರತ್ವದ ವಿಶೇಷವಾದ ಸಾನ್ನಿಧ್ಯದಲ್ಲಿ 2 ಪಕ್ಷಿಗಳು ಇವತ್ತಿಗೂ ವಾಸ ಇದೆ. ಅಂದರೆ ಕಲಿಯುಗದಲ್ಲಿ ಯುಗಗಳಲ್ಲೂ ಸಹಿತ ದೇವಾನುದೇವತೆಗಳಿಗೆ ಒಂದು ಶಕ್ತಿ ಇದೆ. ಅಂತಹ ದೈವ ರಹಸ್ಯವನ್ನು ಆಲಿಸಿದಂಥ 2 ಪಕ್ಷಿಗಳು ಇವತ್ತಿಗೂ ಸಹಿತ ಜೀವಂತವಾಗಿದೆ ಅಂದರೆ ಅದು ವಿಶೇಷವಾಗಿರ್ತಕ್ಕಂಥ ಅಮರನಾಥನ ಸಾನ್ನಿಧ್ಯದಲ್ಲಿ. ಅಂತಹ ಅಮರನಾಥನ ದರ್ಶನ ಸಹಿತ ಈಗ ಯಥೇಚ್ಛವಾಗಿ ನಡೀತಾ ಇದೆ. ಸಾಕಷ್ಟು ಜನ ಭಕ್ತರು ಏನೆಲ್ಲ ವ್ಯವಸ್ಥೆಗಳು ಮಾಡಿಕೊಂಡು ದೇವರ ಸಾನ್ನಿಧ್ಯಕ್ಕೆ ಹತ್ತತ್ರ ಹೋಗಿ ದರ್ಶನ ಮಾಡಿಕೊಂಡು ಬರುವ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಅಮರನಾಥ ಕ್ಷೇತ್ರದ ಬಗ್ಗೆ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಜೊತೆಯಲ್ಲಿ ಒಂದು ಸಣ್ಣ ದರ್ಶನವನ್ನು ಕೂಡ ನಾವು ಮಾಡ್ಕೊಂಡು ಬಂದ್ವಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ಶ್ರೀ ಕೃತನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ. ಉತ್ತರಾಯಣ ಇನ್ನು ಮುಗಿತಾ ಬರ್ತಾ ಇದೆ. ಉತ್ತರಾಯಣ ಪುಣ್ಯಕಾಲಗಳು, ಉತ್ತರಾಯಣದಲ್ಲಿ ನಡೀತಕ್ಕಂಥ ಪೂಜಾನುಷ್ಠಾನಗಳು, ದೇವತಾ ಕಾರ್ಯ ಅಥವಾ ಯಾವುದಾದ್ರೂ ಒಂದು ಪ್ರವೇಶ, ವಿಶೇಷವಾಗಿರ್ತಕ್ಕಂಥ ಆರಾಧನೆಗಳೆಲ್ಲ ಉತ್ತರಾಯಣವೇ. ಉತ್ತರಾಯಣ ಮುಗಿದ್ರೆ ಇನ್ನು ದಕ್ಷಿಣಾಯನ ಬರುತ್ತೆ. 6 ಮಾಸ ಅಂದರೆ 6 ತಿಂಗಳು ಹಾಗಿರುತ್ತೆ, 6 ತಿಂಗಳು ಹೀಗಿರುತ್ತೆ. ಆದರೆ ಉತ್ತರಾಯಣ ಪುಣ್ಯಕಾಲಕ್ಕೋಸ್ಕರ ಸಾಕಷ್ಟು ಜನ ಕಾತುರತೆಯಿಂದ ಕಾಯ್ತಾರೆ. ಆದರೆ ಇನ್ನೂ ನಾವು ಉತ್ತರಾಯಣದಲ್ಲಿದ್ದೇವೆ, ಹಾಗಂತ ದಕ್ಷಿಣಕ್ಕೆ ಹೋಗಿಲ್ಲ. ಆದರೆ ದಕ್ಷಿಣಾಯನ ಸಮೀಪಿಸ್ತಾ ಇದೆ, ಇನ್ನೇನು ಆಗೋಯ್ಗೋ ಅಂದರೆ ಬಂದುಬಿಡುತ್ತೆ. ಹಾಗೆ ವಿಶೇಷವಾಗಿ ಆಷಾಢ ಮಾಸ, ಗ್ರೀಷ್ಮ ಋತು ಆಷಾಢ ಮಾಸ. ಇದು ಆಷಾಢ ಮಾಸದಲ್ಲಿ ಆಷಾಢದ ಗುರುವಾರ, ಆಷಾಢದ ಶುಕ್ರವಾರ ಎರಡೂ ಬಹಳ ವಿಶೇಷ ಅಂತಲೇ ಹೇಳ್ತಾರೆ. ಇನ್ನು ಶುಕ್ಲಪಕ್ಷದಲ್ಲಿದ್ದೀವಿ. ಶುಕ್ಲಪಕ್ಷ ಹುಣ್ಣಿಮೆ ಮುಂದಿರೋದ್ರಿಂದ ಇದನ್ನು ಶುಕ್ಲಪಕ್ಷ ಅಂತ ಹೇಳ್ತಾರೆ. ಶುಕ್ಲಪಕ್ಷದಲ್ಲಿ ಸಾರ್ವತ್ರಿಕವಾಗಿ ಸಾಮಾನ್ಯಕ್ಕೆ ಯಾವುದೇ ದೋಷಗಳಿರೋದಿಲ್ಲ.
ಹಾಗಾಗಿ ಶುಕ್ಲ ಪಕ್ಷದಲ್ಲಿ ತಾವು ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಆಷಾಢ ಹೇಗಪ್ಪ ಅನ್ನೋ ಚಿಂತನೆ ಬಿಟ್ಟು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ನಿಮ್ಮ ಕೆಲಸವನ್ನು ನೀವು ಮುಂದುವರಿಸ್ಬೋದು. ಒಳ್ಳೆಯದಾಗಲಿ. ಇನ್ನು 8/7/2024 ಸೋಮವಾರ, ತೃತೀಯ, ಆಶ್ಲೇಷ ನಕ್ಷತ್ರ. ಇವತ್ತು 8/7/2024 ಸೋಮವಾರ, ತೃತೀಯ, ಆಶ್ಲೇಷ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ಜೊತೆಗೆ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಪ್ರಾರ್ಥನೆ. ಆಶ್ಲೇಷ ಆದ್ದರಿಂದ ಸೋಮವಾರದ ಆಶ್ಲೇಷ ಬಂದಾಗ ಇವತ್ತು ನಾಗೇಂದ್ರನ ಆರಾಧನೆ, ನಾಗದೇವರ ಹೋಮ ಹವನಾದಿಗಳು, ಆಶ್ಲೇಷ ಬಲಿ ಮತ್ತು ಆಶ್ಲೇಷ ಬಲಿಯಲ್ಲೂ ಅದರಲ್ಲೂ ಸೋಮವಾರ ಬಂದರೆ ಅದು ಮತ್ತಷ್ಟು ವಿಶೇಷ ಅಂತಲೇ ಹೇಳ್ತಾರೆ. ಯಾಕೆಂದರೆ ಶಿವನ ಒಂದು ವಿಶೇಷವಾದಂಥ ಆರಾಧನೆ, ಹಾಗೆ ನಾಗನ ಆರಾಧನೆ ಇವತ್ತು ನಡೆಸುವಂಥದ್ದು ಮತ್ತಷ್ಟು ವಿಶೇಷವೇ ಸರಿ. ಇಂತಹ ಶುಭ ದಿನದಲ್ಲಿ ತಾವು ಅಮರನಾಥನ ವಿಶೇಷವಾಗಿರ್ತಕ್ಕಂಥ ಉತ್ತರಾಖಂಡಲ್ಲಿರ್ತಕ್ಕಂಥ ಹಿಮಗಳ ತೆಪ್ಪಲಲ್ಲಿರ್ತಕ್ಕಂಥ ವಿಶೇಷವಾದಂಥ ಅಮರನಾಥನ ದರ್ಶನವನ್ನು ಮಾಡಿದ್ರಿ. ನಾವು ಇತ್ತೀಚಿನ ದಿನಗಳಲ್ಲಿ ಅಮರನಾಥನ ದರ್ಶನ ಆಯಿತು. ಜೊತೆಗೆ ವಿಶೇಷವಾಗಿ ಬದ್ರಿ ಕೇದಾರ್ ಎಂಬತಕ್ಕಂಥದ್ದು ಹಿಂದೆ ಸುಮಾರು ವರ್ಷಗಳ ಹಿಂದೆ ನಡೆದಂಥದ್ದು. ಇತ್ತೀಚೆಗೆ ದರ್ಶನಕ್ಕೆ ಹೋಗಲಿಕ್ಕಾಗಲಿಲ್ಲ. ಆದರೆ ಆದಷ್ಟು ಬೇಗ ಕೇದಾರಲ್ಲಿರ್ತಕ್ಕಂಥ ಕೇದಾರೇಶ್ವರನೂ ದರ್ಶನ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೇವೆ. ಆದರೆ ಕೇದಾರಲ್ಲಿರ್ತಕ್ಕಂಥ ಭಗವಂತನ ನೋಡಲಿಕ್ಕೆ ಒಂದು ಭಾಗ, ಕೇದಾರಲ್ಲಿರ್ತಕ್ಕಂಥದ್ದು ಬೆನ್ನಿನ ಭಾಗ. ಆದರೆ ಶಿರೋಭಾಗ ಇರತಕ್ಕಂಥ ಡೋಲೇಶ್ವರ ಹೀಗೆಲ್ಲ ಇರತಕ್ಕಂಥದ್ದಿದೆಯಲ್ಲ, ಈ ಒಂದು ಆಸ್ಥಾನಗಳನ್ನು ಸಹಿತ ನೇಪಾಳಿಗೆ ಸಮೀಪ ಇರತಕ್ಕಂಥ ನೇಪಾಳ ಪಶುಪತಿನಾಥ, ಹಾಗೆ ಡೋಲೇಶ್ವರ ವಿಶೇಷವಾಗಿರ್ತಕ್ಕಂಥ ಶಿವ ಸಾನ್ನಿಧ್ಯ, ಶಿವನ ಶಿರೋಭಾಗವನ್ನು ಸಹಿತ ನಾವು ದರ್ಶನ ಮಾಡಿ ಬಂದ್ವಿ. ಅದಾದ ನಂತರ ಮತ್ತೊಂದು ಬಿಜಿಲಿ ಮಾದೇವ್ ಅಂತ ಹೇಳ್ತಕ್ಕಂಥದ್ದು, ಅಂದರೆ ಬಿಜಿಲಿ ಮಾದೇವ್ ಎಂಬತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷ. 13 ವರ್ಷಕ್ಕೆ ಒಂದು ಸರ್ತಿ ಸ್ವಾಮಿಯ ಮೇಲೆ ಬೀಳುವಂತಹ ಮಿಂಚು ಬಿದ್ದ ಮರುಕ್ಷಣ ಸ್ವಾಮಿಯ ಶಿವಲಿಂಗ ಅಲ್ಲಿ ಚೂರಾಗುತ್ತೆ ಅಂತ ಹೇಳ್ತಾರೆ. ಅದಾದ ನಂತರ ಆ ಚೂರಾದಂತಹ ಶಿವಲಿಂಗವನ್ನು ಆ ಗ್ರಾಮದ ಆ ಬೆಟ್ಟದ ತೆಪ್ಪಲಲ್ಲಿ ವಾಸ ಮಾಡತಕ್ಕಂಥ ಎಲ್ಲರೂ ಸಹಿತ ಒಂದಷ್ಟು ಮನೆಯಿಂದ ನವನೀತವನ್ನು ತಂದು, ನವನೀತ ಅಂದರೆ ಬೆಣ್ಣೆಯನ್ನು ತಂದು ಶಿವಲಿಂಗಕ್ಕೆ ಅದನ್ನು ಆ ಮೊದಲು ಹೇಗಿತ್ತು ಹಾಗೆ ಅದರ ಆಕಾರವನ್ನು ಮಾಡ್ತಾರೆ. ಅದಾಗಿ 13 ದಿವಸ ಅಥವಾ 15 ದಿವಸ ಏನು ದೇವಸ್ಥಾನ ಒಂದು ಪಕ್ಷ ಕಾಲ ದೇವಸ್ಥಾನದ ಕದವನ್ನು ಮುಚ್ಚುತ್ತಾರೆ. ಬಹುಶಃ 13 ವರ್ಷಕ್ಕೆ ಒಂದು ಸರ್ತಿ ಮಾತ್ರನೇ ಆ ದೇವಸ್ಥಾನದ ಕದವನ್ನು ಮುಚ್ಚುವಂಥದ್ದು, ಬಾಗಿಲು ಹಾಕುವುದು ಅನ್ನೋದು ಅಲ್ಲಿನ ಪದ್ಧತಿ ಹೇಳುತ್ತೆ. ಹಾಗೆ ಅದಾದ ನಂತರ ಶಿವಲಿಂಗದ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಯಾವಾಗ ಮೊದಲು ಈ ಮಿಂಚು ಬಂದು ಹೇಗೆ ಚೂರಾಗಿರುತ್ತೋ, ಅದಾದ ನಂತರ ಬೆಣ್ಣೆಯಿಂದ ಅದನ್ನು ಸಂಪೂರ್ಣವಾಗಿ ಲೇಪನ ಮಾಡಿದ ನಂತರ ಈಗ ತಾವು ನೋಡ್ತಾ ಇರತಕ್ಕಂಥದ್ದೇ ಆ ವಿಶೇಷವಾದಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯ, ಆ ಶಿವಲಿಂಗ ಅಷ್ಟು ಬೃಹತ್ ಮಟ್ಟದ ಶಿವಲಿಂಗ, ಹಿಮ ಅಂದರೆ ಅಲ್ಲಿ ಬರ್ತಕ್ಕಂಥ ಮಿಂಚಿಗೆ, ಅಂದರೆ ಆ 13 ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥ ಮಿಂಚಿಗೆ ಶಿವಲಿಂಗ ಚೂರಾಗಿ ಪುನಃ ಅದರ ಮೇಲೆ ನವನೀತವನ್ನು ಹಚ್ಚಿದಾಗ, ನವನೀತವನ್ನು ಹಚ್ಚಿ ಒಂದಿಷ್ಟು ದಿವಸಗಳ ಕಾಲ ದೇವಸ್ಥಾನದ ಕದವನ್ನು ಮುಚ್ಚಿ ಅವರ ಸಂಪ್ರದಾಯಬದ್ಧವಾದಂಥ ಪೂಜಾ ಅನುಷ್ಠಾನ ಆಗಿ ಆಗ ನಡೆಸುವಂಥ ಆ ಮೊದಲನೇ ದರ್ಶನದಲ್ಲಿ ಶಿವಲಿಂಗದ ಮೇಲೆ ಒಂದು ಸಣ್ಣದಾದಂಥ ಒಂದು ಏರುಕ್ರಾಕು ಸಹಿತ, ಒಂದು ಸಣ್ಣದಾದಂಥ ಒಂದು ಕ್ರಾಕು ಅಥವಾ ಅದು ಚೂರಾಗಿತ್ತು ಅಂತಕ್ಕಂಥದ್ರ ಯಾವ ಕುರುಹುಗಳು ಅಲ್ಲಿ ಸಿಗೋದಿಲ್ಲ. ಅಂದರೆ ಇವತ್ತಿಗೂ ಅದ್ಭುತವಾದಂಥ ಸಾಕಷ್ಟು ವಿಶೇಷಗಳನ್ನೇ ಸೃಷ್ಟಿ ಮಾಡ್ತಿರ್ತಕ್ಕಂಥ ಪಾಂಡವರು ನಿರ್ಮಿಸಿರ್ತಕ್ಕಂಥ ಆಲಯ, ಪಾಂಡವರು ನಿರ್ಮಿಸಿರ್ತಕ್ಕಂಥ ಬಿಜಿಲಿ ಮಾದೇವನ ವಿಶೇಷವಾದಂಥ ದರ್ಶನವನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಮಾಡ್ಕೊಂಡು ಬಂದ್ವಿ. ಅದಾದ ನಂತರ ನೇಪಾಳ ಆಯಿತು. ನೇಪಾಳಗಿನ್ನ ಮುಖ್ಯವಾಗಿ ಇನ್ನೊಂದು ವಿಶೇಷವಾದಂಥ ಶಿವ ಸಾನ್ನಿಧ್ಯ ಅಂತ ಹೇಳ್ತಾರೆ. ಆದಿ ಕೈಲಾಶ ಎಂಬತಕ್ಕಂಥದ್ದು ಮೊನ್ನೆಯಷ್ಟೇ ದರ್ಶನ ಮಾಡಿ ಬಂದ್ವಿ. ಇನ್ನೇನು ಅಗೋಯಿಗೋ ಅಂದರೆ ಆದಿ ಕೈಲಾಸನ ವಿಶೇಷವಾದಂಥ ದರ್ಶನ ಅತಿ ಶೀಘ್ರದಲ್ಲೇ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿದೆ. ಶಿವ ಸಾನ್ನಿಧ್ಯಗಳಲ್ಲಿ ಉತ್ತರಾಖಂಡ್ ಪ್ರದೇಶದಲ್ಲಿ, ಅಂದರೆ ಹಿಮ ತೆಪ್ಪಲಲ್ಲಿ ಹಿಮದ ವಾತಾವರಣ ಇರತಕ್ಕಂಥದ್ದು, ಅಲ್ಲಿ ಓಡಾಡೋದು ಬಹಳ ಕಷ್ಟ, ಆಕ್ಸಿಜನ್ ಇಲ್ಲ. ಆದಿ ಕೈಲಾಶಲ್ಲಿ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ, ಗಿಡಮರಗಳೇ ಇಲ್ವಲ್ಲ, ಬರೀ ಬೆಟ್ಟಗುಡ್ಡಗಳು, ಹಿಮಪಾತ, ಜೊತೆಗೆ ಹಿಮದ ಒಂದು ಗಾಳಿ, ತಂಪಾದಂಥ ಗಾಳಿ. 10 ಹೆಜ್ಜೆ ನಡಿಲಿಕ್ಕೂ ಕಷ್ಟ. ಇಲ್ಲಿ ಕಿಲೋಮೀಟರ್ ಗಟ್ಟಲೆ ನಡಿಬಹುದು, ಅದರಲ್ಲಿ 10 ಹೆಜ್ಜೆ ನಡಿಬೇಕಾದ್ರೆ ಎದುರುಸಿರು ಬಂದ್ಬಿಡುತ್ತೆ, ಆಯಾಸ ಬರುತ್ತೆ, ವಿಪರೀತ ಮೈಕೈ ನೋವು ಬರುತ್ತೆ, ಅಲ್ಲಿಂದಲ್ಲೇ ಕೂತ್ಕೊಳ್ಬೇಕು ಅನಿಸುತ್ತೆ. ಆದರೆ ಎಷ್ಟೇ ಪರಿಶ್ರಮಿಸಿ, ಎಷ್ಟೇ ಕಠಿಣವಾದಂಥ ಸ್ಥಳದಲ್ಲಿ 10 ಹೆಜ್ಜೆ ಮುಂದೆ ಹಾಕಿದ್ರೆ ಆ ಕಾಣುವಂತಹ ಭವ್ಯ ಮೂರ್ತಿ ಇದೆಯಲ್ಲ, ಅಬ್ಬಬ್ಬಾ, ಎಷ್ಟೇ ಶ್ರಮಪಟ್ಟು ನಾವಲ್ಲಿ ನಡೆದರೂ, ಮುಂದೆ ಹೋಗಿ ಪರಿಕ್ರಮಿಸಿದ್ರು, ಆ ಸುಂದರವಾದಂಥ ದೃಶ್ಯ ಕಣ್ಣು ಮುಚ್ಕೊಂಡು ತೆಗೆದ್ರಲ್ಲಿ ಬಂದು ಹೊರಟೋಗ್ಬಿಡುತ್ತೆ. ಸುತ್ತಮುತ್ತ ಎಲ್ಲ ಪರ್ವತಗಳೇ, ಎಲ್ಲ ಪರ್ವತಗಳ ಮಧ್ಯದಲ್ಲಿ ಭಗವಂತ ಅಲ್ಲಿ ನೆಲೆ ನಿಂತಿದ್ದಾನೆ. ಆ ಪರ್ವತಗಳ ಮಧ್ಯದಲ್ಲಿರ್ತಕ್ಕಂಥ ಭಗವಂತ ಎಲ್ಲರೂ ಕಾತುರತೆಯಿಂದ ಕಾಯ್ತಾರೆ, ಯಾವ ಸಮಯದಲ್ಲಿ ದರ್ಶನ ಕೊಡ್ತೀಯಪ್ಪ ಅಂತ. ಆ ದರ್ಶನಕ್ಕಾಗಿ ಎಲ್ಲರೂ ಕಾತುರತೆಯಿಂದ ಕಾಯುವಾಗ ಆ ಒಂದು 5ರಿಂದ 10 ನಿಮಿಷದ ಕಾಲ ಆ ಮೋಡ ಹಾಗೆಲ್ಲವೂ ಸಹಿತ ಮೇಲಿರ್ತಕ್ಕಂಥ ಮೋಡ ಆ ಒಂದು ಸಾನ್ನಿಧ್ಯವನ್ನು ಬಿಟ್ಟು ದೂರ ಸರಗುತ್ತೆ. ಆ ಸಾನ್ನಿಧ್ಯವನ್ನು ಬಿಟ್ಟು ದೂರ ನಡೆದಾಗ ಆಗ ಕಾಣಿಸುವಂಥದ್ದೇ ಆದಿ ಕೈಲಾಸನ ವಿಶೇಷವಾದ ದರ್ಶನ.
ಆದಿ ಕೈಲಾಶಲ್ಲಿ ಪಂಚ ಕೈಲಾಶ ಅಂತ ಹೇಳ್ತಾರೆ. ಆ ಪಂಚ ಕೈಲಾಶಲ್ಲಿ ಒಂದು ಪ್ರಧಾನವಾಗಿರ್ತಕ್ಕಂಥದ್ದು, ಇವತ್ತಿಗೂ ಬೆಳಗ್ಗೆ ಮತ್ತು ಸಾಯಂಕಾಲ ಬಂಗಾರದ ವರ್ಣವಾಗಿ ಬರ್ತಕ್ಕಂಥದ್ದು ಆದಿ ಕೈಲಾಸ, ಅಂದರೆ ಮೂಲ ಕೈಲಾಸ. ಮೂಲ ಬಂದು ಅದು ಟಿಬೇಟು ಮತ್ತು ಆ ಕಡೆ ಚೈನಾ ಬಾರ್ಡರ್ಲಿರ್ತಕ್ಕಂಥದ್ದು ಮಹಾಕೈಲಾಶ. ಮಹಾಕೈಲಾಶ ಅಂತಕ್ಕಂಥದ್ದು ಅದು ಸಂಪೂರ್ಣವಾಗಿ ಹಿಮದಲ್ಲೇ ಕೂತಿರ್ತಕ್ಕಂಥ, ಅದರ ಹತ್ತಿರಕ್ಕೆ ಹೋಗುವಂಥದ್ದು, ಅಲ್ಲಿ ದರ್ಶನ ಮಾಡುವಂಥದ್ದು ಇನ್ನೂ ಕಷ್ಟಕರನೇ. ಆದರೂ ಹಿಂದೆ ಇತ್ತು. ಬಟ್ ಇವತ್ತಿನ ಸರ್ಕಾರ, ಇವತ್ತು ಅಲ್ಲಿನ ಸರ್ಕಾರ ನಮ್ಮ ಭಾರತೀಯರಿಗೆ ಇನ್ನೂ ದಾರಿ ಮಾಡಿಕೊಡ್ತಾ ಇಲ್ಲ. ಆದರೆ ಆದಿ ಕೈಲಾಶಲ್ಲಿ ಅದರ ಪ್ರತಿರೂಪವಾಗಿ ಪಂಚ ಕೈಲಾಶಲ್ಲಿ ಒಂದು ಕೈಲಾಸ ಆದಿ ಕೈಲಾಸ, ಅದನ್ನು ದರ್ಶನ ಮಾಡ್ಬೋದು. ಆ ದರ್ಶನ ಮಾಡುವಂಥ ಸೌಭಾಗ್ಯ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗಿದೆ. ಸದ್ಯದಲ್ಲೇ, ಅದು ಅತಿ ಶೀಘ್ರದಲ್ಲೇ ನೋಡೋಣ. ಸಾಂಬ ಸದಾಶಿವನ ಅನುಗ್ರಹವನ್ನು ಎಲ್ಲರೂ ಪಡೆಯೋಣ. ಹರ ನಮಃ ಪಾರ್ವತೀಪದೇ, ಹರ ಹರ ಮಹಾದೇವ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಬಿಜಿಲಿ ಮಹಾದೇವನ ದರ್ಶನ ಇದೆಲ್ಲವನ್ನು ಕೂಡ ಮಾಡಿಸಿರ್ತಕ್ಕಂಥವ್ರು ಇದ್ದಾರೆ. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿ ಫಲ. ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋನ್ಮೃಕ್ಷೇಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ. ಒಂದು ವಿಚಾರವನ್ನು ತಮ್ಮೆಲ್ಲರಿಗೂ ತಿಳಿಸಬೇಕಾಗಿದೆ. ಯಥೇಚ್ಛವಾದಂತಹ ಮಳೆ ಸಾಕಷ್ಟು ಕಡೆ ಚೆನ್ನಾಗಿ ನಡೀತಾ ಇದೆ. ಮಳೆ ಜಾಸ್ತಿ ಆದ್ದರಿಂದ ಅಲ್ಲಲ್ಲಿ ಜಲಪಾತಗಳಂತಕ್ಕಂಥದ್ದು ಅಷ್ಟೇ ಇದೆ. ಈ ಸಾಮಾನ್ಯಕ್ಕೆ ಉಡುಪಿ, ಕುಂದಾಪುರ ಮತ್ತು ಮಂಗಳೂರು ಈ ಭಾಗದಲ್ಲಿ ಕಾಫಿ ನಾಡಿನ ಸಾನ್ನಿಧ್ಯಗಳು, ವಿರಾಜಪೇಟೆ ಈ ಕಡೆ, ಮಂಗಳೂರು ಎಲ್ಲ ಕಡೆಯೂ ಸಹಿತ, ಕೊಡಗು ಈ ಕಡೆ ಎಲ್ಲ ಮಳೆ ಚೆನ್ನಾಗಿ ಆಗ್ತಾ ಇದೆ. ಯಥೇಚ್ಛವಾದಂತಹ ಮಳೆ ಆದಾಗ ಜಲಪಾತಗಳನ್ನು ನೋಡಲಿಕ್ಕೂ ಅಷ್ಟೇ ಖುಷಿಯಾಗುತ್ತೆ. ಆ ಜಲಪಾತಗಳನ್ನು ನೋಡಲಿಕ್ಕೆ ಹೊರಡಬೇಕಾದ್ರೆ ಸಾಕಷ್ಟು ಜನ ತಮ್ಮ ತಮ್ಮ ಕುಟುಂಬದಲ್ಲಿ ಮಕ್ಕಳು ಮರಿನೆಲ್ಲರನ್ನೂ ಕರ್ಕೊಂಡು ಜಲಪಾತಗಳಿಗೆ ಹೊರಡ್ತೀರಿ. ಆದರೆ ಜಲಪಾತವನ್ನು ನೋಡಬೇಕು ಅನ್ನೋ ಆಸೆ ಎಲ್ಲರಿಗೂ ಇದೆ, ಕಾತುರತೆ ಇದೆ, ನೋಡಬೇಕು, ಅದರ ಆಸೆ ಇರಲಿ. ಆದರೆ ನೀರಿನ ಮಧ್ಯೆ ಹೋಗಿ ನಿಲ್ಲುವಂತಹದ್ದು, ಸುತ್ತ ನೀರಿದೆ, ಅದರ ಮಧ್ಯೆ ನಿಂತು ಒಂದು ಫೋಟೋ ತಗೊಳ್ಳೋಣ ಅನ್ನೋದು, ಅಥವಾ ಏನೋ ಅಲ್ಲಿ ನೀರು ಫೋರ್ಸ್ ಹೇಗಿದೆಯೋ ಗೊತ್ತಿರೋದಿಲ್ಲ. ನೀವು ಹೋದಾಗ ಫೋರ್ಸ್ ಕಡಿಮೆ ಇರ್ಬೋದು, ನೀವು ಹೋದಾಗ ಅಷ್ಟು ಫೋರ್ಸ್ ಇರೋದಿಲ್ಲ, ನೀರು ಏನೋ ಹರಿದು ಬರ್ತಿದೆ, ಎಲ್ಲೋ ಒಂದು ಕಡೆ ಒಂದು ಬಂಡೆ ಇದೆ, ಬಂಡೆ ಮೇಲೆ ನಿಂತ್ಕೊಂಡು ಒಂದು ಫೋಟೋ ತೊಗೊಂಬಿಡೋಣ, ಒಂದು ವೀಡಿಯೋ ಮಾಡೋಣ, ಅಲ್ಲಿ ನಿಂತ್ಕೊಂಡು ಒಂದು ಸೆಲ್ಫಿ ತೊಗೊಳ್ಳೋಣ, ಇನ್ನೇನೋ ಈಗ ಇತ್ತೀಚಿನ ದಿನಗಳಲ್ಲಿ ಬಂದಿದೆಯಲ್ಲ ಈ ಪ್ರಕಾರವಾಗಿರ್ತಕ್ಕಂಥದ್ದು ಏನೋ ಒಂದು ವೀಡಿಯೋ ರೀಲ್ಸ್ ಮಾಡಿ ಅದನ್ನು ಅಲ್ಲಿಂದ ಕಳಿಸೋಣ ಅಂತಕ್ಕಂಥ ಚಿಂತನೆಯಲ್ಲಿದ್ದೀರಿ. ಆದರೆ ಈ ಹುಚ್ಚು ಪ್ರಯತ್ನಗಳನ್ನೆಲ್ಲವನ್ನು ಮಾಡಿ ನಿಮ್ಮ ಜೀವಕ್ಕೆ ದೊಡ್ಡ ಆಪತ್ತನ್ನು ತಂದಿಟ್ಕೊಳ್ತಾ ಇದ್ದೀರಿ. ಆಮೇಲೆ ಹರಿದು ಬರುವಂತಹ ಜಲ, ಅಲ್ಲಲ್ಲಿರ್ತಕ್ಕಂತಹ ಕ್ರಿಮಿಕೀಟಗಳು, ಈ ಕ್ರಿಮಿಕೀಟಗಳು ಎಲ್ಲೆಲ್ಲಿ ವಾಸ ಮಾಡ್ತಿರುತ್ತೋ ಆಯಾ ಜಾಗಗಳಲ್ಲದಿದ್ದರೆ ಅದು ಬೇರೊಬ್ಬರಿಗೂ ತೊಂದರೆ ಇಲ್ಲ, ಅಲ್ಲಿಗೆ ಜನನೂ ಹೋಗಲ್ಲ, ಅಲ್ಲಿ ಯಾರಿಗೂ ತೊಂದರೆ ಇಲ್ಲ. ಆದರೆ ಮಳೆ ಜಾಸ್ತಿ ಆದಾಗ ಆ ಮಳೆಯ ರಭಸಕ್ಕೆ ಅಲ್ಲಲ್ಲಿ ವಾಸ ಮಾಡ್ತಕ್ಕಂತಹ ಕ್ರಿಮಿಕೀಟಗಳು ಅದು ಏನದೆಂದು ಬದುಕಬೇಕಾಗುತ್ತೋ, ಅದು ಹೇಗಿರಬೇಕು, ಅದರ ಕಾಯಕವೇನೋ, ಅದಕ್ಕೆ ಭಗವಂತ ಏನು ಅದರ ಹಣೆಯಲ್ಲಿ ಬರೆದಿಟ್ಟಿರ್ತಾನೋ ಅನ್ನೋದು ಹಾಗೆ ನಡೆಯುತ್ತೆ. ಆದರೆ ಮನುಷ್ಯನ ಅತೀತವಾದಂತಹ ಜ್ಞಾನ, ತುಂಬ ಆಸೆ ಪಡ್ತಕ್ಕಂಥದ್ದು, ಆ ಸುಂದರವಾದಂಥ ಪ್ರಕೃತಿಯನ್ನು ಕಣ್ತುಂಬಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆಯಿಂದ ನಾವೇನು ಮಾಡ್ತೀವಿ, ಅಂತಹ ಜಲಪಾತಗಳು ಅಥವಾ ನೀರು ಧುಮುಕುವಂಥದ್ದು ಅಂತಹ ಸಾನ್ನಿಧ್ಯಗಳಲ್ಲಿ ಹುಡುಕೊಂಡು ಹೋಗ್ತೀವಿ. ಕಾಡುಗಳ ಮಧ್ಯದಲ್ಲಿ ಹುಡುಕ್ತೀವಿ, ಬೆಟ್ಟ ಗುಡ್ಡಗಳ ಹತ್ರ ಹುಡುಕೊಂಡು ಹೋಗ್ತೀವಿ. ಆಗ ಆ ಕ್ರಿಮಿಕೀಟಗಳು ಅಲ್ಲಿ ನಾವು ಮುಳುಗೆದ್ದು ಸ್ನಾನ ಮಾಡುವಾಗಲೋ, ಆ ನೀರು ಫೋರ್ಸ್ ಮೈ ಮೇಲೆ ಬೀಳಿ ಅಂತಲೋ, ಮೈಕೈ ನೋವು ಹೋಗುತ್ತೆ ಅಂತಲೋ ಅದರಲ್ಲಿ ಹೋಗಿ ನಾವು ಈಜಡಿಯೋಕ್ಕೆ ಹೋದಾಗ ಅಥವಾ ಅಲ್ಲಿ ನಿಂತ್ಕೊಂಡು ಆ ನೀರು ಬಂದಾಗ ಆ ಕ್ರಿಮಿಕೀಟಗಳು ನಮ್ಮ ಉಸಿರಾಟದ ಪ್ರಕ್ರಿಯೆಯಲ್ಲಿ ಉಸಿರಲ್ಲಿ ಒಳಗಡೆ ಹೋದಾಗ ಅದು ಬ್ರೈನ್ ತನಕ ಹೋಗುತ್ತೆ, ದೇಹದ ಒಳಗೆ ಹೋಗುತ್ತೆ. ಅದು ಯಾವುದೇ ಕಾರಣಕ್ಕೂ ಒಳಗೆ ಬರ್ತಕ್ಕಂಥ ಕ್ರಿಮಿಕೀಟಗಳು ಹೀಗೆ ಅಂತ ಗೊತ್ತಿಲ್ಲ. ಕುಡಿತಕ್ಕಂಥ ನೀರನ್ನು ಫಿಲ್ಟರ್ ಮಾಡಿರ್ತಕ್ಕಂಥ ಫಿಲ್ಟರ್ ನೀರು ಕುಡಿಬೇಕು ಅಂತ ಯೋಚನೆ ಮಾಡಿ ವೈದ್ಯರು ಹೇಳ್ತಾರೆ, ಅದರ ಪ್ರಕಾರ ನಡೆದು ಹೋಗ್ತಾ ಇದ್ದೀವಿ ನಾವು. ಹಿಂದೆ ಕೆರೆ ಬಾವಿಗಳಲ್ಲಿ ನಿಂತ ನೀರನ್ನು ನೋಡಿ ಅಲ್ಲೇ ಕ್ಲೀನಾಗಿರೋ ನೀರು ಕುಡಿತಿದ್ವಿ ನಾವು. ಬಟ್ ಈಗ ಅದು ಫಿಲ್ಟರ್ ನೀರಿಗೆ ಬಂದಿದೆ, ಫಿಲ್ಟರ್ ನೀರೇ ಕುಡಿಬೇಕು. ಯಾಕಂದರೆ ಈ ದೇಹ ನಾವು ಕಾಲಕ್ರಮೇಣ ಹೇಗೆಲ್ಲ ಹೊಂದ್ಕೊಂಡು ಹೋಗಬೇಕು, ಹೇಗೆಲ್ಲ ಈ ಪ್ರಕೃತಿ ಎಲ್ಲ ಸೇರಬೇಕು, ಆ ಥರ ಇರಬೇಕು. ಜೊತೆಗೆ ತಿಳಿದಿರ್ತಕ್ಕಂಥವರು, ಜ್ಞಾನಿಗಳು, ವಿಜ್ಞಾನಿಗಳು, ದೊಡ್ಡವರು ಅಂತ ಇರ್ತಕ್ಕಂಥವ್ರು ಯಾರು ಏನು ಹೇಳಿದ್ರು ಅದನ್ನು ಅದರಂತೆ ನಾವು ಪಾಲನೆ ಮಾಡಬೇಕದು ಧರ್ಮ. ಆದರೆ ಮನುಷ್ಯನ ಹುಚ್ಚು ಆಸೆ ಇದೆಯಲ್ಲ, ಅಲ್ಲಿ ಹೋಗಬೇಕು, ಇಲ್ಲಿ ಬರಬೇಕು, ಆ ಜಲಪಾತಕ್ಕೆ ಹೋಗಬೇಕು, ಅಲ್ಲಿ ನೀರು ಫೋರ್ಸ್ ಬರ್ತಿದೆ, ಅಲ್ಲಿ ಕೆರೆ ಬಾವಿ ತುಂಬಿದೆ, ಅಲ್ಲಿರ್ತಕ್ಕಂಥ ಒಂದು ಪರಿಸರ ಚೆನ್ನಾಗಿದೆ, ಎಷ್ಟು ದೂರ ಕಣ್ಣಾಯಿಸರು ಆ ನೀರನ್ನು ನೋಡ್ಬೋದು, ಆನಂದಿಸ್ಬೋದು ಅಂತಕ್ಕಂಥ ಮನಸ್ಸಿನಿಂದ ಹೋಗಿ ಪ್ರಾಣವನ್ನೇ ಕಳ್ಕೊಳ್ಳುವಂತೆ
ಅಥವಾ ಮನೆಗೆ ಒಬ್ಬರೋ ಇಬ್ಬರೋ ಮಕ್ಕಳಿರ್ತಾರೆ. ಆ ಮಕ್ಕಳಿಗೆ ಇಂಥದ್ದು ಯಾವುದೋ ಒಂದು ಮಾರಕ ಕಾಯಿಲೆ ಬಂದು ಕೂತ್ಕೊಂಡ್ರೆ ಆ ಸಣ್ಣ ಸಣ್ಣ ಕ್ರಿಮಿಕೀಟಗಳು ಮೂಗೊಳಗೆ ಹೋಗಿ ಅಥವಾ ಗಂಟ್ಲಲ್ಲಿ ಹೋಗಿ ಕಿವಿಯಲ್ಲಿ ಹೋಗಿ ಅದು ಬ್ರೈನಿಗೆ ತಗಲಿ ಇನ್ನಷ್ಟು ರೋಗ ರುಜಿನಗಳಿಗೆ ತುತ್ತಾದರೆ ಯಾರಪ್ಪ ನೋಡೋರು? ಆಸೆಗೊಂದು ಕಡಿವಾಣವನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ನೋಡುವ ಸೌಂದರ್ಯ, ಸುತ್ತಮುತ್ತ ಇರತಕ್ಕಂಥ ಪರಿಸರ ಅಲ್ಲೂ ಜಾಗ್ರತೆ ವಹಿಸಿದರೆ ಖಂಡಿತ ತಪ್ಪಲ್ಲ. ಆದರೆ ನಮ್ಮದು ಹುಚ್ಚು ಮನಸ್ಸು. ಯಾರಿಗೂ ಬರೆದಂಥ ವಿದ್ಯೆ ನನಗೆ ಸ್ವಿಮ್ಮಿಂಗ್ ಬರುತ್ತೆ ಅಂದರೆ ನೀರು ಆಳ ಎಷ್ಟಿದೆಯೋ ಗೊತ್ತಿಲ್ಲ, ಬಿದ್ದುಬಿಡೋದು. ಸ್ವಿಮ್ಮಿಂಗ್ ಕಲ್ತಿದ್ರು ಸಹಿತ ಎಂಥ ದೊಡ್ಡ ಸ್ವಿಮ್ಮರ್ ಆದರೂ ಸಹಿತ ಅವನು ಆಳ ಗೊತ್ತಿಲ್ಲದಿರ ನೀರು ಇಳಿಯಲ್ಲ. ಆದರೆ ಹುಚ್ಚು ಪ್ರಯತ್ನ ಮಾಡುವಂಥದ್ದು ಕೆಲವು ಜನ ಮಾಡ್ತಾರೆ ನೋಡಿ. ಮೊನ್ನೆ ತಾನೇ ಒಂದು ಪರಿವಾರ ಆ ನೀರು ಹರಿದು ಬರುವಾಗ ಸುಮಾರು 6 ಜನನೋ 7 ಜನನೋ ಒಂದು ಕಡೆ ನಿಂತಿದ್ದಾರೆ. ಕಣ್ಣು ಮುಂದೆನೇ ಎಲ್ಲ ಪ್ರಾಣ ಕಳ್ಕೊಂಬಿಟ್ರು. ಅದರಲ್ಲಿ ಉಳಿದವರು 3 ಜನ ಮಾತ್ರ. ಇದು ಮೊನ್ನೆ ರೀಸೆಂಟಾಗಿ ನಡೆದದ್ದು. ಇದು ನಮ್ಮ ಗಮನಕ್ಕೆ ಬರುವಂಥದ್ದು, ಬರ್ದಿರಾಗುವಂಥದ್ದು. ಹುಚ್ಚು ಪ್ರಯತ್ನವಾಗಿ ಗಾಡಿ ಓಡಿಸೋದು, ದೂರ ಬಾರ ಹೊರಡಬೇಕು, ನೋಡಲಿಕ್ಕೆ ಹೊರಡಬೇಕು, ಕಾತುರತೆ ಇದೆ. ಕಾತುರತೆ, ಆ ವೇಗ, ನೀವು ಸ್ಪೀಡಾಗಿ ಗಾಡಿ ಓಡಿಸುವಾಗ ನಿಮ್ಮ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥವ್ರ ಪ್ರಾಣ ಹೋಗುತ್ತೋ ಬರುತ್ತೋ ನಿಮಗೆ ಗೊತ್ತಿಲ್ಲ. ಮಾಡೋದು ಸಣ್ಣ ತಪ್ಪು. ನೀವು ಜಯಿಸ್ಬಿಡ್ತೀರಿ ಅಥವಾ ನೀವು ಆ ಒಂದು ಇದರಲ್ಲಿ ಸಿಕ್ಕಾಕೊಳ್ತೀರಿ, ನೀವೂ ಸಾಯ್ತೀರಿ, ಪಕ್ಕದಲ್ಲಿರೋರನ್ನು ಸಾಯಿಸ್ತೀರಿ. ಮನುಷ್ಯ ಎಲ್ಲರೂ ಬದುಕಿ ಚೆನ್ನಾಗಿರಬೇಕು. ಅವನು ಕರೆದಾಗ ನಾವು ಹೋಗಬೇಕೇ ವಿನಃ ಮುಂಚಿತವಾಗಿ ನಾನು ಬರ್ತೀನಿ ಅಂದರೆ ಅದು ಮೂರ್ಖತನ. ಹಾಗಾಗಿ ಇಂಥ ಹುಚ್ಚು ಪ್ರಯತ್ನಗಳು ಮಾಡಬೇಡಿ. ಮನೇಲಿರ್ತಕ್ಕಂಥ ಪೋಷಕರು ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಅವ್ರದ್ದೇ ಹಠ ಮಾಡ್ತಾರೆ. ಅವ್ರು ಹೀಗೆ ಆಗಬೇಕು, ನಾನು ಇಂಥ ಕಡೆನೇ ಹೋಗಬೇಕು, ನನ್ನ ಫ್ರೆಂಡ್ಸ್ ಅಲ್ಲಿ ಹೋಗಿದ್ದಾರೆ, ಆ ಜಲಪಾತ ನೋಡ್ಲಿಕ್ಕೆ ಹೋಗಿದ್ದಾರೆ, ಅಲ್ಲೆಲ್ಲೋ ನೀರು ಬರ್ತಿದೆಯಂತೆ, ಮೇಲಿಂದ ನೀರು ಧುಮುಕ್ತಿದೆಯಂತೆ, ಅಲ್ಲಿ ಭಾಳ ಯಥೇಚ್ಛವಾದಂಥ ರೀತಿ ಸೌಂದರ್ಯ ಇದೆ. ಮನೆಯಲ್ಲಿ ಮಕ್ಕಳು ಎಷ್ಟೇ ಕೇಳಿಕೊಂಡ್ರು ಮನೇಲಿರ್ತಕ್ಕಂಥ ದೊಡ್ಡವರು ಒಂದು ಲಿಮಿಟ್ ಇಟ್ಕೊಂಡು ಅವ್ರನ್ನ, ಯಾಕೆಂದರೆ ಮಕ್ಕಳನ್ನ ಅಳಿಸಿ ಏನು ಹೆಚ್ಚು ಕಮ್ಮಿ ಆಯ್ತಂದರೆ ಅವರು ಹುಡುಗ ಬುದ್ಧಿ, ಅದು ನೋಡಿ ಅನುಭವಿಸೋ ಶಕ್ತಿ ದೊಡ್ಡವ್ರಿಗೆ ಇರೋದಿಲ್ಲ. ಎಷ್ಟೋ ಜನ ಮನೆಗಳಲ್ಲಿ ಇದು ನಡೆದೋಗಿದೆ, ನಡೀತಾ ಇದೆ. ಇವತ್ತಿಗೂ ಸಹಿತ ಮಾತು ಕೇಳಿದಿರ, ನೀವು ಕರ್ಕೊಂಡೋಗ್ದಿರ ನಾವು ಫ್ರೆಂಡ್ಸ್ ಹೊರಡ್ತೀವಿ ಅಂತ ಹೋಗುವಂಥ ಜನನೂ ಇದ್ದಾರೆ. ಯಾಕೆಂದರೆ ಪ್ರಾರಂಭದಲ್ಲಿ ನಾವು ಲೂಸ್ ಬಿಟ್ಟು ಮಕ್ಕಳನ್ನ ಬೆಳೆಸಿರ್ತೀವಲ್ವ, ಆ ಪ್ರೀತಿ ವಿಶ್ವಾಸ ತೋರಿಸಿರ್ತೀವಲ್ವ, ಅದಕ್ಕೆ ಅವ್ರು ನಮ್ಮ ತಲೆ ಮೇಲೆ ಇಡೋ ಮೂಟೆ ಅದು. ಏನೇ ಆದರೂ ಮನೇಲಿರ್ತಕ್ಕಂಥ ಪೋಷಕರು, ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳು, ತಾವು ತಮಗರಿವಿದ್ದಷ್ಟು ತಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ಯಾರಾದರೂ ಇಂಥ ಹುಚ್ಚು ಪ್ರಯತ್ನಕ್ಕೆ ಮುಂದೆ ನಡೆದರೆ ತಾವು ಪಕ್ಕದಲ್ಲಿರ್ತಕ್ಕಂಥವ್ರಾದರೂ ಒಂದು ತಿಳಿ ಹೇಳಿ ಬುದ್ಧಿ ಹೇಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ತಿರುಗಿ ನಾಳೆ ಸಹ ಅವ್ರ ಮನೇಲಿ ಕಣ್ಣೀರು ಹಾಕೋದು ನೋಡಿ ನಾವು ಸಹಿತ ನೋವು ಪಡ್ತೀವಿ. ಆ ನೋವು ಯಾರ ಮನೆಗೂ ಬರೋದು ಬೇಡ, ಯಾರ ಮನೆಗೂ ಇಂಥ ಸಂಕಟ ಎದುರಾಗೋದು ಬೇಡ. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಪ್ರಕೃತಿ ಮಾತೆಯನ್ನು ನೋಡೋಣ, ಆನಂದಿಸೋಣ. ಆದರೆ ತುಂಬ ಹತ್ತಿರಕ್ಕೆ ಹೋಗಿ ನಿಂತು ಅದ್ರ ಮೇಲೆ ಏನೋ ನೋವು ಪಡೋದು ಬೇಡ. ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದು ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಅಂತ ಮುಂದಾದರೂ ಆ ಕಾಯಕದಲ್ಲಿ ಒಂದು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕಾಯಕಗಳು ಗುರು ಹಿರಿಯರ ಮಾರ್ಗದರ್ಶನದಂತಿರಬೇಕು. ಸರಿಯಾದ ಅನುಭವಸ್ಥರ ಅನುಭವದ ಮಾತಿರಂತಿರಬೇಕು. ಏನೇ ಮಾಡಲಿಕ್ಕೆ ಮುಂದಾದರೂ ಅದರ ಎಚ್ಚರಿಕೆಯ ನಡೆ ಇರಬೇಕು. ಹಾಗೆ ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಕೆಲಸಗಳನ್ನು ಬದಲಾವಣೆ ತಂದುಕೊಳ್ಳುವಂಥ ಯೋಗಫಲ ಆಗಿರಬೇಕು. ಅದಕ್ಕಾಗಿ ಗುರು ಹಿರಿಯರ ಆಶೀರ್ವಾದ ತಾವು ಪಡಿಬೇಕು. ಗುರು ಹಿರಿಯರ ಆಶೀರ್ವಾದ ಪಡೀರಿ. ಓಂ ನಮಃ ಶಿವಾಯ ಅಂತ ಹೇಳಿ. ಸಾಧ್ಯವಾದರೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ತುಂಬೆ ಹೂವು ಅಥವಾ ಬಿಲ್ವಪತ್ರೆ ಅಥವಾ ಭಸ್ಮ ಇಂತಹದ್ದನ್ನು ಶಿವ ಸಾನ್ನಿಧ್ಯದಲ್ಲಿ ಕೊಟ್ಟು ಶಿವಜ್ಞ ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆಚೆ ಹೊರಟ್ರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಿದೆ. ವೃಷಭ ರಾಶಿಯವರಿಗೆ ಯಾವ ಕಾಯಕವನ್ನೂ ಅಷ್ಟು ತೃಪ್ತಿಕರವಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಬೇಡದ ವಿಚಾರಗಳನ್ನೇ ತಲೆ ತುಂಬಿಕೊಳ್ತಾ ಇದ್ದೀರಿ. ಯಾವುದು ಬೇಕೋ ಅದರ ಕಡೆ ಗಮನ ಕೊಡ್ತಿಲ್ಲ. ಇಲ್ಲದ ಸಮಸ್ಯೆಗಳಿಗೆ ಈಡಾಗ್ತಾ ಇದ್ದೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಸಮಂಜಸವಾಗಿ ಕೂತು ಮಾತಾಡ್ದಿರ. ಯಾರಲ್ಲಿ ಪ್ರೀತಿ ವಿಶ್ವಾಸ ಇದೆಯೋ ಅವರನ್ನ ಬಿಟ್ಟು ಬೇಡವಾದತಕ್ಕಂಥ ವಿಚಾರಗಳ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೀರಿ. ಇವತ್ತಿನ ದಿವಸ ನಿಮ್ಮ ಆಲೋಚನೆ ಸರಿಯಾದ ಮಾರ್ಗದಲ್ಲಿದ್ದರೆ ಅದರ ಫಲಗಳು ಸಾಕಷ್ಟು ಇರುತ್ತೆ. ಆದರೆ ಇವತ್ತು ನೀವೇನೇ ಮಾಡಲಿಕ್ಕೆ ಅಂತ ಮುಂದೊರಟರು ಅದು ಯಾವುದನ್ನೂ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಒಂದು ಬದಲಾವಣೆ ತಂದುಕೊಂಡು
ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಬೇಕು. ಹಾಗೆ ಸಾಧ್ಯವಾದರೆ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬನ್ನಿ ವೃಕ್ಷ ಇದ್ದರೆ ವೃಷಭ ರಾಶಿಯವರು ಬನ್ನಿ ವೃಕ್ಷದ ಸಾನ್ನಿಧ್ಯದಲ್ಲಿ ಬಂದು ಅಲ್ಲೊಂದು ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು. ವೃಕ್ಷಗಳಲ್ಲಿ ವಿಶೇಷವಾದ ಶಕ್ತಿ ಇರತಕ್ಕಂಥದ್ದು ಬನ್ನಿ ವೃಕ್ಷ. ನೀಲಾಂಜನ ಸಮಾಭಾಸಂ ರವಿಪತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ. ಹೀಗೆ ಶನೇಶ್ವರನ ಪ್ರಾರ್ಥನೆ ಮಾಡಿ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಂಡ್ರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ವೃತ್ತಿಯ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಚಿಂತನೆ ಇರಲಿ. ಹಾಗೆ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಒಂದು ಚಿಟಿಕೆಯಷ್ಟು ಉದ್ದಿನ ಬೇಳೆಯನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಒಂದಷ್ಟು ಕರ್ಮಫಲಗಳು ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸತ್ಯಾಸತ್ಯತೆಗಳನ್ನು ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ಳದಿರ ತಾವು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಅಚಾತುರ್ಯಗಳಾಗುವಂಥ ಪರಿಸ್ಥಿತಿ ಸಾಕಷ್ಟು ಇದೆ. ಆದರೆ ಇವತ್ತಿನ ದಿವಸ ಒಂದಷ್ಟು ಜನ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಬೇರೆ ಯಾವುದೋ ಯೋಚನೆಗಳನ್ನು ಮಾಡ್ತಾ ಮಾಡಬೇಕಾಗಿರ್ತಕ್ಕಂಥ ಆಲೋಚನೆ, ಕುಟುಂಬದಲ್ಲಿರಬೇಕಾಗಿರ್ತಕ್ಕಂಥ ನೆಮ್ಮದಿ, ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕುಟುಂಬದ ಹಿರಿಯರು ಅವರು ನಡ್ಕೊಳ್ಳುವಂಥ ರೀತಿ ನಿಮಗೆ ಇಷ್ಟವಾಗದಿರ ಒಂದಷ್ಟು ಮನಸ್ಸು ನೊಂದುಕೊಳ್ಳೋ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತಿನ ದಿವಸ ಸ್ವಲ್ಪ ಜವಾಬ್ದಾರಿ ಕೆಲಸಗಳು ಸಾಕಷ್ಟಿದೆ. ಜವಾಬ್ದಾರಿಯುತವಾದಂಥ ಆಸ್ಥಾನದಲ್ಲಿ ನಿಂತು ನೀವು ಆಲೋಚನೆ ಮಾಡಬೇಕು. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ತಲೆ ಕೆಡಿಸ್ಕೊಳ್ದಿರ ನಿಮ್ಮ ಆಲೋಚನೆ ಒಂದಷ್ಟು ದೂರದ ಆಲೋಚನೆ ಮಾಡಿ, ಅಂದರೆ ಬೇಕಾದಂತಹ ವಿಚಾರಗಳನ್ನು ಸರಿಯಾದ ಆಲೋಚನೆಯಲ್ಲಿ ಇಟ್ಟುಕೊಂಡ್ರೆ ಅದರ ಫಲಾಫಲಗಳು ಸಾಕಷ್ಟು. ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದರೆ ಅವರ ಆರೋಗ್ಯದ ಕಡೆ ಗಮನ ಕೊಡಿ. ಯಾಕೆಂದರೆ ಇವತ್ತು ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ನಿಮ್ಮ ಕಣ್ಣಿನ ನೀರು ಬರುವಂತಹ ಪರಿಸ್ಥಿತಿ ಎದುರಾಗ್ಬೋದು. ಮಿಥುನ ರಾಶಿಯವರು ಎಚ್ಚರಿಕೆಯಿಂದಿರಿ, ಜೋಪಾನವಾಗಿರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಚಂದ್ರಶೇಖರನ ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ದೇವರ ಒಂದು ಸಂಕಲ್ಪ ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ ತೆಗೆದುಕೊಂಡು ತದನಂತರ ಮುಂದೆ ನಡೆದರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಅಶ್ವತ್ಥ ಆಗಲಿ ಅಥವಾ ಬಿಳಿ ಎಕ್ಕದ ಹೂ ಆಗಲಿ ಅಥವಾ ವಿಶೇಷವಾದಂಥ ತುಂಬೆ ಹೂ ಆಗಲಿ ಇಂತಹದ್ದನ್ನು ಶಿವ ಸಾನ್ನಿಧ್ಯದಲ್ಲಿ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ, ಶಕ್ತಿ ದೇವತೆಯ ಉಪಾಸನೆ ಮಾಡ್ತಾ ದೇವಿಯ ಆರಾಧನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಿ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದಂತಹ ನೀವು ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾಗುವುದಿಲ್ಲ. ಹಾಗೆ ಸರಿಯಾದ ಮಾರ್ಗದಲ್ಲಿ ನಡೀಬೇಕಾಗಿರ್ತಕ್ಕಂಥ ನೀವು ಇಲ್ಲದ ಚಿಂತನೆಗೆ ಒಳಗಾಗ್ತೀರಿ. ಇವತ್ತು ವ್ಯಾಪಾರ ವ್ಯವಹಾರಗಳ ಕಡೆ ಮತ್ತಷ್ಟು ಲಾಭ ಇರತಕ್ಕಂಥ ಸನ್ನಿವೇಶ ಕಂಡರು ಯಾವುದನ್ನು ಸಹಿತ ಮಾಡಲಿಕ್ಕೆ ಒಂಥರ ನೆಗ್ಲಿಜೆನ್ಸಿ, ಇನ್ನೊಂಥರ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು. ಯಾವ ಸಮಯಕ್ಕೆ ಹೋಗಿ ಏನು ಕೆಲಸ ಮಾಡ್ಕೊಂಬರ್ಬೇಕೋ ಆ ಕೆಲಸವನ್ನು ಬಿಡ್ತೀರಿ. ಬೇರೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ತುಂಬ ಚಿಂತನೆ ಮಾಡ್ತಾ ನಡೀತೀರಿ. ಹಾಗೆ ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಬೇಕು. ಮಾಡೋ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು. ವೃತ್ತಿಯಲ್ಲಾಗಲಿ, ವ್ಯಾಪಾರದಲ್ಲಾಗಲಿ, ವ್ಯವಹಾರದಲ್ಲಾಗಲಿ ಏನನ್ನೂ ಮುಂದುವರಿಸೋದಕ್ಕಾಗದಂಥ ರೀತಿಯಲ್ಲಿ ಇರ್ತೀರಿ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಬೋದಾದರೆ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡ್ತಕ್ಕಂಥದ್ದು. ಸಿಂಹರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಇವತ್ತು ಮಧ್ಯಾಹ್ನ 12 ಗಂಟೆ ತನಕ, ಅಂದರೆ ಅಭಿಜಿನ್ ಲಗ್ನದವರೆಗೂ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಉದ್ಯೋಗ ಮಾಡ್ತಕ್ಕಂಥ ವ್ಯಾಪಾರಸ್ಥರು ಉದ್ಯೋಗಸ್ಥರು ಸಹಿತ 12 ಗಂಟೆವರೆಗೂ ಒಂದಿಷ್ಟು ಮಂದಗತಿಯಲ್ಲೇ ಸಾಗುವಂಥದ್ದಾಗತ್ತೆ. 12ರ ನಂತರ ಒಂದಷ್ಟು ಬದಲಾವಣೆ ತರ್ತೀರಿ. ಆ ಬದಲಾವಣೆ ಯೋಗ ಫಲ ಮತ್ತಷ್ಟು ಅದ್ಭುತವಾದಂಥ ರೀತಿಯಲ್ಲಿರುತ್ತೆ. ಆದರೆ ಇವತ್ತು ಏನೇ ಕೆಲಸ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಬೇಕು. ಒಳ್ಳೆ ಕೆಲಸ ಒಳ್ಳೆ ಮನಸ್ಸಿನಿಂದ ಮಾಡಿ ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ. ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ 20 ನಿಮಿಷದವರೆಗೂ, 2ರಿಂದ 3:20ರವರೆಗೂ ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿ ದುಡುಕಿ ತೀರ್ಮಾನ ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗಬಾರ್ದು. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ.
ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ತಂದುಕೊಂಡು ವ್ಯಾಪಾರ ವ್ಯವಹಾರಗಳ ಕಡೆ ಮತ್ತಷ್ಟು ಗಮನ ಕೊಟ್ಕೊಂಡು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತಾವೇನು ಚಿಂತನೆ ಮಾಡ್ತಿದ್ರು ಅಧಿಕವಾದಂತಹ ಲಾಭವನ್ನೇ ತಂದುಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಬರುತ್ತೆ, ವ್ಯಾಜ್ಯಗಳು ಶುರುವಾಗುತ್ತೆ, ಒಂದಷ್ಟು ಬೇರೆ ಥರ ಚಿಂತನೆ ಆಗುತ್ತೆ. ಆದರೆ ಇದು ಯಾವುದನ್ನೂ ಸಹಿತ ತಲೆಗೆ ಹಾಕ್ಕೊಳ್ಳಿದ್ರೆ ನಿಮ್ಮ ದಾರಿಯಲ್ಲಿ ನೀವು ನಡೆದಿದ್ದೆ ಆದರೆ ತುಂಬ ಅದ್ಭುತವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ಳೋಂಗಾಗುತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದು. ಇವತ್ತು ಗುರುವಿನ ಅನುಗ್ರಹ ಚೆನ್ನಾಗಿದೆ, ಗುರುಬಲ ಇದೆ. ಹಾಗಾಗಿ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಸಾಧ್ಯವಾದರೆ ಒಂದಷ್ಟು ಕಡಲೆಕಾಳು, ಒಂದಷ್ಟು ಬೆಲ್ಲ, ಹಳದಿ ಕಲರ್ ವಸ್ತ್ರ, ಕಡಲೆಕಾಳು ಮತ್ತು ಬೆಲ್ಲ ಇದನ್ನು ಶಿವ ಸಾನ್ನಿಧ್ಯದಲ್ಲಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಇನ್ನಷ್ಟು ಅದ್ಭುತವಾದಂತಹ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರು ನಿಮ್ಮ ಬಾಲ್ಯವನ್ನು ಮರಿತಕ್ಕಂಥದ್ದು, ಬಾಲ್ಯ ಸ್ನೇಹಿತರನ್ನು ಕೈ ಬಿಡ್ತಕ್ಕಂಥದ್ದು, ಅಥವಾ ಹಿಂದೆ ನೀವು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದು, ಅಥವಾ ಹಿಂದೆ ನಿಮ್ಮ ಜೊತೆಲಿರ್ತಕ್ಕಂಥ ನಿಮ್ಮ ಆತ್ಮೀಯರು, ನಿಮ್ಮ ಕುಟುಂಬದ ಸದಸ್ಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಯಾರಿದ್ದರೋ ಅವರನ್ನು ಮರೆತು ಒಂದು ಹೆಜ್ಜೆ ಮುಂದೆ ನಡೆಯೋದ್ರಿಂದ ಅವರಿಂದ ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳು ನಿಮಗೆ ಶುರುವಾಗ್ಬೋದು, ಅಥವಾ ಬೇರೊಂದು ತರಹ ಚಿಂತನೆ ಶುರುವಾಗ್ಬೋದು. ಹಾಗೆ ನಿಮ್ಮ ಆರೋಗ್ಯದಲ್ಲಿ ಅಷ್ಟೊಂದು ಇಲ್ದಕ್ಕಂಥ ರೀತಿ ಆಗ್ಬೋದು. ಇವತ್ತು ಏನೇ ಕೆಲಸ ಮಾಡಲಿಕ್ಕೆ ಮುಂದಾಗಬೇಕಾದ್ರೂ ಒಂದು ಆಲೋಚನೆ ಮಾಡಬೇಕು. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ತುಂಬ ಆಳವಾಗಿ ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಹಾಗೆ ಜವಾಬ್ದಾರಿ ಹೆಗಲ ಮೇಲೆ ಸಾಕಷ್ಟು ಇರೋದ್ರಿಂದ ಅದರಿಂದ ಹೇಗೆ ಆಚೆ ಬರೋದಪ್ಪ ಅಂತಕ್ಕಂಥ ಚಿಂತನೆಯಲ್ಲಿ ಸಮಯ ವೃತಃ ಕಳಿತೀರಿ. ಇವತ್ತು ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಇದೆ. ಹಾಗಾಗಿ ಇವತ್ತು ನೀವು ತಪ್ಪದಿರ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಚಿಟಿಕೆಯಷ್ಟು ಅವರೆಬೇಳೆ, ಒಂದು ಚಿಟಿಕೆಯಷ್ಟು ಹೆಸರು ಕಾಳು, ಒಂದು ಚಿಟಿಕೆಯಷ್ಟು ಉದ್ದು, ಅವರೆ, ಹೆಸರು ಈ 3 ಧಾನ್ಯಗಳನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಮತ್ತು ಬರೀ ಹಣೆಯಲ್ಲಿದ್ದಿರೋ ಒಂಚೂರು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ, ದಕ್ಷಿಣಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಇವತ್ತು ಬಂದೊದಗುವಂಥ ಸಮಸ್ಯೆ ಕಷ್ಟಗಳಿಂದ ಸ್ವಲ್ಪ ದೂರ ಆಗ್ತೀರಿ, ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಒಳ್ಳೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಮಾಡಬೇಕು, ವ್ಯಾಪಾರ ಬದಲಾಯಿಸ್ಕೊಳ್ಬೇಕು, ಉದ್ಯೋಗದಲ್ಲಿ ಒಂದು ಪ್ರಗತಿ ಕಾಣಬೇಕು ಮತ್ತು ಮಾಡ್ತಿರುವ ಕೆಲಸಕ್ಕೆ ಮತ್ತಷ್ಟು ಏನಾದರೂ ಕೆಲಸ ಕಾರ್ಯಗಳನ್ನು ಜೊತೆ ಸೇರಿಸ್ಕೋಬೇಕು. ಹಾಗೆ ಇವತ್ತು ಒಂದಲ್ಲ ಒಂಥರ ಅಭಿವೃದ್ಧಿ ಮತ್ತು ಬದಲಾವಣೆಯ ಕಾಲವನ್ನು ಗಮನಿಸ್ತಾ ಇರ್ತೀರಿ. ಆದರೆ ವೃತ್ತಿಯಲ್ಲಿ ಏನನ್ನು ಮಾಡಬೇಕು, ಹೇಗೆ ಮಾಡಬೇಕು, ಯಾರಿಂದ ಏನು ಸಹಾಯ ತೊಗೊಳ್ಬೇಕು, ನಾವು ಹೇಗೆ ಹೆಜ್ಜೆ ಹಾಕಬೇಕು ಎಂಬತಕ್ಕಂಥದ್ದನ್ನು ಮರೆತು ಹೋಗ್ತಾ ಇರ್ತೀರಿ. ಇವತ್ತು ಒಂದು ಬದಲಾವಣೆ ತಂದುಕೊಳ್ಬೇಕಾದಂಥದ್ದು, ಬದಲಾವಣೆಯ ಕಾಲ ಇವತ್ತು ತುಂಬ ಚೆನ್ನಾಗಿದೆ. ಆದರೆ ಆ ಬದಲಾವಣೆಯನ್ನು ಹೇಗೆ ತಂದುಕೊಳ್ಬೇಕು ಅದು ನೀವು ಮಾಡ್ತಾ ಇಲ್ಲ. ಹಾಗೆ ಯಾರೊಬ್ಬರು ಹೇಳಿದ ಮಾತನ್ನು ಎಲ್ಲವನ್ನೂ ಆಲಿಸ್ತೀರಿ, ಆದರೆ ಸರಿಯಾದ ಮಾರ್ಗದಲ್ಲಿ ನಡೀಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಅಂದರೆ ಎಲ್ಲವೂ ಸಹಿತ ತಲೆಗೆ ಹಾಕ್ಕೊಂಡು ಬೇಕಾದ್ದನ್ನು ಬಿಟ್ಟು ಒಂದು ಹೆಜ್ಜೆ ಮುಂದೆ ಹಾಕುವಂಥ ಪರಿಸ್ಥಿತಿ ನಿಮ್ಮದಾಗ್ತದೆ. ಇದಕ್ಕಾಗಿ ಸ್ವಲ್ಪ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಎಚ್ಚರಿಕೆಯಿಂದ ನಡೆದರೆ ವೃಶ್ಚಿಕ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ನಾವು ಹೊಸಪೇಟೆಯಿಂದ ಕರೆ ಮಾಡ್ತಾ ಇದ್ದೀವಿ ಗುರುಜಿ. ವಂಜಾಕ್ಷಿ ಅಂತ ಮಾತಾಡ್ತಾರೆ. ಆಯ್ತು ತಾಯಿ, ಬಹಳ ಸಂತೋಷ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಿಮ್ಮ ಕರೆ ಸಿಕ್ಕಿ ನನಗೆ ತುಂಬಾ ಸಂತೋಷ ಆಯ್ತು ಗುರುಜಿ. ಒಳ್ಳೇದಾಗ್ಲಮ್ಮ, ಹೇಳು ತಾಯಿ. ಗುರುಜಿ, ನಾವು ನಿಮ್ಮ ಆಶ್ರಮಕ್ಕೆ 2 ಸಲ ಬಂದಿದ್ದೀವಿ ಗುರುಜಿ. ಗುರುಜಿ, ನಮ್ಮ ಮನೆಯಲ್ಲಿ ಬಹಳ ಕಷ್ಟ ಇದೆ ಗುರುಜಿ. ನಮ್ಮ ಮಗ ಏನ್ ಮಾತು ಕೇಳಲ್ಲ. ನಾವು 28 ವರ್ಷ ಆಯ್ತು ಗುರುಜಿ, ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ. ಸಮಸ್ಯೆ ಬಹಳ ಇದೆ ಗುರುಜಿ. ಗಂಡ ತಾಯಿ ಹೇಳಿದ ಮಾತು ಕೇಳಲ್ಲ. ಮಗ ಏನ್ ಮಾಡ್ತಾನೆ ಗುರುಜಿ? ಮಗ ಈಗ ಅಲ್ಲೇ ಎಷ್ಟು ವರ್ಷ ಇದ್ದ ಗುರುಜಿ, ಹುಡ್ಕೊಂಡ್ ಬಂದಿವಿ ಗುರುಜಿ. ಈಗ ಬೆಂಗಳೂರಲ್ಲೇ ಇದ್ದ ಗುರುಜಿ, ದೊಡ್ಡ ಮಗ. ಈಗ ಇಲ್ಲಿ ಬಂದಿದ್ದಾನೆ ಗುರುಜಿ, ಹೇಳಿದ ಮಾತು ಕೇಳಲ್ಲ ಗುರುಜಿ. ಅಲ್ಲಮ್ಮ, ಏನು ಓದಿರೋದು, ಏನು ವಿದ್ಯಾಭ್ಯಾಸ ಏನು? ಅವನು 2nd ಇಯರ್ ಓದಿದ್ದಾನೆ ಗುರುಜಿ. ನನಗೆ 2 ಮಕ್ಕಳು ಗುರುಜಿ. ದೊಡ್ಡನ ಹೆಸರು ವಿನಾಯಕ, ಸಣ್ಣನ ಹೆಸರು ಹರೀಶ ಗುರುಜಿ. ಈಗ ವಿನಾಯಕ ಇಷ್ಟು ದಿವಸ ಬೆಂಗಳೂರಲ್ಲಿದ್ದ? ಗುರುಜಿ, ತುಂಬಾ ದಿವಸ SLC ಪಾಸ್ ಆಗೋ ತಡನೆ ಮನೆ ಬಿಟ್ಟು ಹೋಗಿದ್ದ ಗುರುಜಿ ಅವನು. ನೀವ್ ಹೇಳಿದ ಎಲ್ಲಾ ಪೂಜೆಗಳು ಮಾಡ್ತೀವಿ ಗುರುಜಿ ನಾವು.
ಏನ್ ಗುರುಜಿ ನಮ್ದು ಕಷ್ಟನೇ ಬಗೆಹರಿತಾ ಇಲ್ಲ ಗುರುಜಿ. ನನಗೆ ಒಂದ್ ದಿವಸ ಚೆನ್ನಾಗಿದ್ರೆ ಒಂದ್ ದಿವಸ ಚೆನ್ನಾಗಿರಲ್ಲ ಗುರುಜಿ. ನಾನು ಅಲ್ಲಮ್ಮ, SLC ಮುಗಿಸ್ಕೊಂಡು ಬೆಂಗಳೂರು ಸೇರಿದ ಮಗ ಪುನಃ ಅವ್ನು ಎಲ್ಲಿದ್ದಾನೆ ಅಂತ ಅವ್ನು ಹೇಳ್ತಾ ಇದ್ದಾನ? ಇಂಥ ಕಡೆ ಇದ್ದೀನಿ ಅಂತ ಹೇಳ್ತಾ ಇದ್ನ? ಇಲ್ಲ ಗುರುಜಿ, ನಾವ್ ಬೇರೆ ಮೂಲಕ ತಿಳ್ಕೊಂಡು ಹೋಗಿ ಆಮೇಲೆ ಹುಡ್ಕೊಂಡು ಬಂದಿ ಗುರುಜಿ. ಈಗ ಬಂದಿದ್ದಾನೆ ಗುರುಜಿ. ಸ್ವಲ್ಪ ದಿವಸ ಇಲ್ಲಿ ಕೆಲಸ ಮಾಡ್ದ ಗುರುಜಿ, ಮತ್ತೆ ಹೋದ ಬಾಗಲಕೋಟೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೋದ ಗುರುಜಿ. ಅಲ್ಲಿ ಕೂಡ ಮಾಡಿಲ್ಲ ಗುರುಜಿ. ಅಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿ ಬಂದ್ಬಿಟ್ಟ ಗುರುಜಿ. ಆದ್ರೂ ಇಷ್ಟು ದಿವಸ ಏನ್ ಮಾಡ್ಬೇಕು ಗುರುಜಿ? ನಾವು ಅದ್ರ ಕಾಲ ಸಾಕಾಗ್ಬಿಟ್ಟಿದೆ ಗುರುಜಿ. ಚಿಂತೆ ಮಾಡಬೇಡಿ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ಎದೆ ಉದ್ದಕ್ಕೂ ಬೆಳೆದಾದಂಥ ಮಕ್ಕಳು ಅವ್ರು ಅರ್ಥ ಮಾಡ್ಕೋಬೇಕು, ನಮ್ಮ ಕಷ್ಟಾರ್ಜಿತ ನಮ್ಮನ್ನು ಈ ಮಟ್ಟಿಗೆ ಬೆಳೆಸ್ಬೇಕಾದ್ರೆ ಅಪ್ಪ ಅಮ್ಮನ ಕಷ್ಟ ಎಷ್ಟಿರುತ್ತೆ ಅಂತ. ಅದರ ಅರಿವಿಲ್ದಿರ ನಡ್ಕೊಳ್ಳೋರಿಗೆ 28 ವರ್ಷ ಆಗಿ ಇನ್ನೂ ಅವ್ನು ಸರಿಯಾಗಿ ಅರ್ಥಕೊಳ್ಳಿಲ್ಲ, ಇನ್ನೂ ಅವ್ನು ಸರಿಯಾದ ರೀತಿ ಜೀವನ ನಡೆಸ್ತಿಲ್ಲ ಅಂದರೆ ಎಷ್ಟು ದಿವಸ ಮರ ಹತ್ತೋರ್ನ ಎಷ್ಟು ದೂರ ಹತ್ತಿಸ್ತೀರಮ್ಮ? ಆಗುದಿಲ್ಲ, ಕಷ್ಟ ಅನ್ಸುತ್ತೆ. ಆದರೂ ಅದಕ್ಕೆ ಗುರುಜಿ ಅವ್ನ್ ಹೆಂಗಿದೆ ಹಣೆ ಬಾರ. ಒಂದು 24ನೇ ತಾರೀಕು ಗುರುಜಿ, ಡೇಟ್ ಆಫ್ ಬರ್ತ್ ಮಾರ್ಚ್ 24, 1993 ಗುರುಜಿ. ಆಯಿತು, ನೋಡೋಣ. ಅದು ಡೇಟ್ ಆಫ್ ಬರ್ತಲ್ಲಿ ಗೊತ್ತಾಗೋದಿಲ್ಲ. ಒಂದು ಸತಿ ಸಾಧ್ಯವಾದರೆ ಆತನ ಕರ್ಕೊಂಡು ಬನ್ನಿ, ಅಥವಾ ಆತನ ಫೋಟೋ ಒಂದು ಕಳಿಸ್ಕೊಡಿ ನಮಗೆ, ನಾನು ನೋಡಿ ತಿಳಿಸ್ತೀನಿ. ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ತಾವು ಸ್ವಲ್ಪ ಎಚ್ಚರಿಕೆ ಆಗಿರಬೇಕು. ನಿಮ್ಮ ಸ್ವರತರಂಗ ಪ್ರಕಾರ ಈಗ ನಿಮ್ಮ ಟೈಮ್ ಅಷ್ಟು ಚೆನ್ನಾಗಿರೋದಲ್ಲ. ನಿಮ್ಮ ಸ್ವರದಲ್ಲಿ ಪ್ರಸ್ತುತ ಇನ್ನೂ 1 ವರ್ಷ 3 ತಿಂಗಳು ಸ್ವಲ್ಪ ಕಷ್ಟಗಳನ್ನೇ ನೋಡ್ತೀರಿ. ಮಾನಸಿಕವಾದಂಥ ಒತ್ತಡ ಇರುತ್ತೆ, ಆರೋಗ್ಯ ಸರಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಯಾವುದು ಬೇಕು ಬೇಡ, ಯಾವುದು ಒಳ್ಳೆಯದು ಅಂತ ಹೋದರೆ ಅದು ಕೆಟ್ಟದ್ದಾಗ್ತಾ ಇರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ತಾವಿದ್ದೀರಿ ಈಗ. ಹಾಗಾಗಿ ನಿಮಗೆ ಈ ಒಂದು ಕಷ್ಟದಿಂದ ಬಗೆಹರಿಸ್ಕೊಳ್ಳೋದಕ್ಕೆ ಒಂದು 9 ಶನಿವಾರ ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಒಂದು ಶನೇಶ್ವರನ ದೇವಸ್ಥಾನಕ್ಕೆ ಬಂದು ಒಂದು 9 ಎಳ್ಳುಬತ್ತಿ ಹಚ್ಚಿ, ಅದಾದ ನಂತರ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಮನೆಗೆ ಬನ್ನಿ. ಇಷ್ಟು ಮಾತ್ರ ನೀವು 9 ಶನಿವಾರ ಮೊದಲು ಶನೇಶ್ವರನಿಗೆ ದೀಪ ಹಚ್ಚಬೇಕು, ಆಮೇಲೆ ಆಂಜನೇಯ ಸ್ವಾಮಿನ ದರ್ಶನ ಮಾಡ್ಕೊಳ್ಬೇಕು, ದರ್ಶನ ಮಾಡಿ ಮನೆಗೆ ಬರಬೇಕು. ಇಷ್ಟು ಕೆಲಸ ಮಾಡಿ. ಸಾಧ್ಯವಾದರೆ ಈ 9 ಶನಿವಾರ ರಾಮದೇವರಿಗೆ ರವೆಯಿಂದ ಮಾಡಿರುವಂಥ ಏನಾರು ಪದಾರ್ಥವನ್ನು ರಾಮದೇವರಿಗೆ ನೈವೇದ್ಯ ಮಾಡಿ ಆ ರಾಮರ ಮಹಾಪ್ರಸಾದವನ್ನೇ ತಾವು ಮನೆ ಮಂದಿ ಎಲ್ಲರೂ ಸ್ವಲ್ಪ ಪ್ರಸಾದ ತಗೊಳ್ಳಿ. ಇದರಿಂದ ನಿಮ್ಮ ಕರ್ಮಫಲ, ನಿಮ್ಮ ವಾಸ್ತುಗುರದಲ್ಲಿರ್ತಕ್ಕಂಥ ದೋಷಗಳು ಬೇಗ ದೂರ ಆಗುತ್ತೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ. ಬರ್ತ್ಡೇ ಐತ್ ನೋಡ್ ಗುರುಜಿ. ಯಾರ್ದು? ಹರೀಶ್ ಅಂದು ನಾಳೆ ಬರ್ತ್ಡೇ ಇದೆ ಗುರುಜಿ. ಓ, ನಾಳೆ ಬರ್ತ್ಡೇ ಇದೆಯಾ? ಹರೀಶ ಇದ್ದಾನ ಅಲ್ಲಿ? ಇಲ್ಲ ಗುರುಜಿ, ಅವ್ನಿಗೆ ಹೋದ ಗುರುಜಿ. ಅವನು BCom ಮುಗಿಸಾನ ಗುರುಜಿ, ಡಿಗ್ರಿ ಮಾಡ್ಯಾನ. ಅವನಿಗೆ ಎಲ್ಲಿ ಕೆಲಸ ಸಿಗ್ತಾ ಇಲ್ಲ. ಸಿಗುತ್ತೆ, ಒಳ್ಳೇದಾಗ್ಲಿ. ಹರೀಶನ್ಗೆ ಹೇಳಿ, ಗುರುಗಳು ಫೋನ್ ಮಾಡಿದ್ವಿ, ಮಾತಾಡಿದ್ವಿ, ಗುರುಗಳ ಆಶೀರ್ವಾದ ನಿಮಗಿದೆ ಅಂತ ಹೇಳಿ ನಾನು ಆಶೀರ್ವದಿಸ್ತಾ ಇದ್ದೇನೆ. ಒಳ್ಳೇದಾಗ್ಲಿ. ದೊಡ್ಡೊಂದು ರಾಶಿ ಹೆಂಗಿದೆ ಗುರುಜಿ? ಏನಾಗ್ತಾನ ಮುಂದೆ? ಅವನ ರಾಶಿ ನಕ್ಷತ್ರ ಅವನು ಇಲ್ವಲ್ಲ ಹತ್ತಿರದಲ್ಲಿ? ಇದಾನೆ ಗುರುಜಿ, ಕೊಡ್ತೀನಿ ಗುರುಜಿ. ಕೊಡಿ ಹೈ ವೋಲ್ಟೇಜ್ ಕೊಡ್ತೀನಿ ಗುರುಜಿ. ಆಯ್ತು. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಏನು ಮಾಡ್ತಿದ್ಯಾ? ಹಲೋ ಗುರುಜಿ. ಹೇಳಪ್ಪ, ಏನು ಉದ್ಯೋಗ ಮಾಡ್ತಿದ್ಯಾ, ಏನು ಮಾಡ್ತಿದ್ಯಾ? ಮಾಡ್ತಿದ್ದೀನಿ ಗುರುಜಿ. ಎಲ್ಲಿ ಕೆಲಸ ಮಾಡ್ತಾ ಇದೆಯಾ? ಇಲ್ಲಿ ಹಾಸ್ಪಿಟಲ್ ಶಾಂತಿ ಸಾಗರ್ ಅಂತ ರೆಸ್ಟೋರೆಂಟ್ ಅಲ್ಲಿ ಮಾಡ್ತೀನಿ. ಹೌದಾ? ಹಾಂ. ಆದರೂ ಅಪ್ಪ ಅಮ್ಮ ನೀನು ಭಾಳ ಕಷ್ಟಪಟ್ಟು ದೊಡ್ಡವ್ರು ಮಾಡಿದ್ದಾರೆ, ವಿದ್ಯೆ ಕೊಟ್ಟಿದ್ದಾರೆ, ಆದರೂ ನೀನು ಸಂಪೂರ್ಣ ಜ್ಞಾನವಂತನಾಗಲಿಲ್ಲ. ವಿದ್ಯೆನಲ್ಲಿ ಇನ್ನೂ ಏನಾದ್ರು ಬದಲಾವಣೆ ತಂದ್ಕೊಳ್ಬೋದಾಗಿತ್ತು. ಆಗಲಿ, ಒಳ್ಳೇದಾಗಲಿ. ಈಗ ಅಲ್ಲೇ ಉದ್ಯೋಗ ಮಾಡ್ತಾ ಇದೆಯಾ? ಮಾಡು, ಒಳ್ಳೇದಾಗಲಿ. ಆದಷ್ಟು ಈ ಒಂದು 3 ತಿಂಗಳು, ಮುಂದಿನ 3 ತಿಂಗಳು ನಿನಗೆ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಈ ಮುಂದಿನ 3 ತಿಂಗಳು ತಪ್ಪದೀರ ಪ್ರತಿ ಗುರುವಾರ ದಿವಸ ಔದುಂಬರ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ಬಾ. ಅಲ್ಲಿ ದೀಪ ಹಚ್ಚಿದ ನಂತರ ಬಿಳಿ ಎಕ್ಕದ ಗಿಡಕ್ಕೆ ಬಂದು ಅಲ್ಲೊಂದು ದೀಪ ಹಚ್ಚಿ 4 ಹೂವು ಕಿತ್ಕೊ. 4ರಲ್ಲಿ 2 ಹೂವನ್ನ ದೃಷ್ಟಿ ತೆಗೆದು ಅಲ್ಲೇ ಗಿಡದ ಹತ್ರ ಹಾಕು. ಇನ್ನು 2 ಹೂವನ್ನ ಮನೆಗೆ ಒಂದು ದೇವರ ಹತ್ರ ಇಡಿ, ಇನ್ನೊಂದು ನೀನು ಪಾಕೆಟಲ್ಲಿ ಇಟ್ಕೊ. ಗುರುವಾರದ ದಿವಸ ಇದು ಪ್ರತಿ ಗುರುವಾರ ಮಾಡ್ತಾ ಹೋಗು. ತುಂಬ ಬದಲಾವಣೆ ಆಗುತ್ತೆ, ಹೆಚ್ಚಿನ ಲಾಭವನ್ನು ತಂದುಕೊಳ್ತೀಯ. ಇರೋ ಸಮಸ್ಯೆಗಳಿಂದ ಬೇಗ ಹೊರಗಡೆ ಬಂದು ಒಂದಿಷ್ಟು ನೆಮ್ಮದಿ ಕಾಣಲಿಕ್ಕಾಗತ್ತೆ. ಒಳ್ಳೆಯದಾಗಲಿ ಮಗು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳು, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ್ತಾರೆ. ಖಂಡಿತ. ಇನ್ನು ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಕಾಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಎದುರಾಗ್ತಾ ಇರುತ್ತೆ, ತೃಪ್ತಿ ಇಲ್ಲದಂಥ ರೀತಿಯಲ್ಲಿರುತ್ತೆ, ಅಧಿಕವಾದಂತಹ ಚಂಚಲತೆ ಜಾಸ್ತಿ ಆಗುತ್ತೆ. ಹಣಕಾಸಿನ ಬಗ್ಗೆ ಅಂತೂ ಇವತ್ತು ಸ್ವಲ್ಪ ಕೈ ಕಟ್ಟದಂಗೆ ಆಗುತ್ತೆ. ಏನೇ ಆದರೂ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ, ಹೊಸತನವನ್ನು ಏನೂ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗಲ್ಲ. ವ್ಯವಹಾರಗಳಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಅಂತಕ್ಕಂಥದ್ದೇ ಸಾಕಷ್ಟು ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮಾನಸಿಕವಾದಂತಹ ಒತ್ತಡ, ತಾವು ಮಾಡಿರುವ ತಪ್ಪೋ ಅಥವಾ ತಮ್ಮದೇನೋ ಸಮಸ್ಯೆನೋ
ಆ ಸಮಸ್ಯೆಯಿಂದ ಸ್ವಲ್ಪ ತೊಂದರೆಗಳಾಗ್ಬೋದು. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಆದರೆ ಅದರಿಂದ ಇಷ್ಟಾರ್ಥಗಳನ್ನು ಮತ್ತಷ್ಟು ಅದ್ಭುತವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಧನುರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಅಶ್ವತ್ಥ ಪ್ರಾರ್ಥನೆ ಮಾಡುವಂಥದ್ದು ಭಾಳ ಉತ್ತಮ. ಮನೆಯಿಂದ ಆಚೆ ಹೊರಡುವಾಗ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ನಮಸ್ಕಾರ ಮಾಡಿಕೊಂಡು ತದನಂತರ ಆಚೆ ಹೊರಟ್ರೆ ಮತ್ತಷ್ಟು ಅದ್ಭುತವಾದಂಥ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವಿಶೇಷವಾಗಿ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ನಮಸ್ಕಾರ ಮಾಡಿ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಹಸನ್ಮುಖಿಯಾಗಿ ನಗನಗ್ತಾ ಹೊರಡಿ. ಇದರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಲಗ್ನದಲ್ಲಿ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಆಸ್ಥಾನ ಚೆನ್ನಾಗಿದ್ದಾಗಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ತಾವು ಅಂದ್ಕೊಂಡಂತೆ ಕೆಲಸ ಮಾಡಲಿಕ್ಕೆ ಆಗಲ್ಲ. ಆದರೆ ಮಕರ ರಾಶಿಯವರು ಸ್ವಲ್ಪ ತಾಳ್ಮೆ ಸಮಾಧಾನವಾಗಿದ್ದರೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಂದ್ರೂ ಯಾಕೋ ಒಂದು ಮಧ್ಯದಲ್ಲಿ ಮಕರ ರಾಶಿಯವರ ಅದೃಷ್ಟ ಚೆನ್ನಾಗಿದೆಯೇನೋ, ಕುಂಭರಾಶಿಯವರ ಅದೃಷ್ಟ ಕೆಟ್ಟಿದೆಯೇನೋ ಅನ್ನೋಂಗೆ ಈಗ ನೀವು ಮಧ್ಯೆ ಮಧ್ಯೆ ನಗುತ್ತಾ ಹೋದರೆ ಹಾಗಾಗತ್ತೆ. ಇಲ್ಲ ಅದು ಇರಲಿ, ಸ್ವಲ್ಪ ಹಾಗೆ ಮುಂಜಾಗ್ರತಾ ಕ್ರಮ. ನೀವೇನೋ ಸೇಗೆ ಮಾಡಿದ್ರೆ ನಾನೇನೋ ಹೇಳಲಿಕ್ಕಾಗಲ್ಲ, ವ್ಯತ್ಯಾಸ ಆಗುತ್ತೆ. ಮಕರ ರಾಶಿಯವರಿಗಂತೂ ಇವತ್ತು ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಿಕೊಳ್ಳುವ ಅದೃಷ್ಟ ದಿನ ಆದ್ದರಿಂದ ಇವತ್ತು ನೀವು ಮಾಡುವ ಕೆಲಸದಲ್ಲೇ ಒಂದು ಬದಲಾವಣೆಯನ್ನು ತಂದುಕೊಳ್ಬೋದು. ಆ ಬದಲಾವಣೆ ತರಬೇಕಾದ್ರೆ ಮಧ್ಯಾಹ್ನ 12 ಗಂಟೆಯಿಂದ 4 ತನಕ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು 12ರಿಂದ 4 ಮಧ್ಯದಲ್ಲಿ ತಾವು ಏನು ಅಂದುಕೊಂಡಷ್ಟು ಕೆಲಸವನ್ನು ಸಾಧನೆ ಮಾಡಬೇಕಾದ್ರೆ ಮೊದಲು ನಿಮ್ಮ ಅಂಗೈಯಲ್ಲಿ 1 ಚಿಟಿಗೆಯಷ್ಟು ಅಕ್ಕಿ ಆಗಲಿ, 1 ಚಿಟಿಗೆಯಷ್ಟು ತೊಗರಿಬೇಳೆ ಆಗಲಿ. ಅಕ್ಕಿ ಅಥವಾ ತೊಗರಿ ಅಂತಕ್ಕಂಥದ್ದು ಕುಜನಿಗೆ ಸಂಬಂಧಪಡುತ್ತೆ, ನಿಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ. ಅಕ್ಕಿ ಎಂಬತಕ್ಕಂಥದ್ದು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ತಂದುಕೊಡುತ್ತೆ, ಚಂದ್ರನಿಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ಅಕ್ಕಿ ಮತ್ತು ತೊಗರಿಬೇಳೆಯನ್ನು ಮಧ್ಯಾಹ್ನ 12ರಿಂದ 4 ಒಳಗಾಗಿ ಅದನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಮಕರ ರಾಶಿಯವರಿಗೆ ಮತ್ತಷ್ಟು ಲಾಭವಿದೆ. ಆದರೆ ಮಕರ ರಾಶಿಯಲ್ಲಿರ್ತಕ್ಕಂಥವರು ಶಾಂತಿ ಸಮಾಧಾನವಾಗಿದ್ದು ತೃಪ್ತಿಕರವಾದ ಬದುಕನ್ನು ಕಂಡು ಹೊಸತನವನ್ನು ಆಲೋಚನೆ ಮಾಡಬೇಕು. ಆಗಷ್ಟೇ ನಿಮ್ಮ ಕೆಲಸದಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಇದೆ, ಮಾನಸಿಕವಾದಂತಹ ಒತ್ತಡ ಇದೆ. ಪ್ರಸ್ತುತ ಶನಿಯಿಂದ ಉಂಟಾಗ್ತಿರ್ತಕ್ಕಂಥ ಒಂದಷ್ಟು ದೋಷಗಳು ಸಾಕಷ್ಟು ಇರೋದ್ರಿಂದ ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ, ಹೀಗೆ ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಬೇಕು. ಸಾಧ್ಯವಾದರೆ ಇವತ್ತು ನೀಲಿ ಶಂಕು ಪುಷ್ಪಗಳಿಂದ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಿಮ್ಮ ಮನೆ ದೇವರಿಗೆ ಅರ್ಪಣೆ ಮಾಡಿ. ಯಾವುದೇ ದೇವರಾದರೂ ಪರವಾಗಿಲ್ಲ, ನೀಲಿ ಶಂಖುವನ್ನು ನಿಮ್ಮ ಕೈಯಿಂದ ಕುಂಭರಾಶಿಯವರು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಡ್ತಕ್ಕಂಥದ್ದು, ಕಪ್ಪು ಬಣ್ಣದ ಶ್ವಾನಕ್ಕೆ ಒಂದಿಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಜೊತೆಗೆ ಪಶುಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕರಹಸ್ತದಿಂದ ಏನಾದರೂ ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥಗಳನ್ನು ಕೊಡೋದ್ರಿಂದಲೂ ತುಂಬ ಬದಲಾವಣೆಯನ್ನು ತಂದುಕೊಳ್ತೀರಿ. ಆದರೆ ಯಾವುದು ಬೇಕು ಯಾವುದು ಬೇಡಗಳನ್ನು ಸರಿಯಾದ ಆಲೋಚನೆ ಮಾಡಬೇಕಾದ್ದು ಧರ್ಮ. ಕೆಲವೊಮ್ಮೆ ಏನಾಗುತ್ತೆ, ಗೊತ್ತಿಲ್ಲದಿರೋ ಕೆಲವಷ್ಟು ತಪ್ಪುಗಳನ್ನು ಸಾಕಷ್ಟು ಮಾಡುವಂಥ ರೀತಿಯಲ್ಲಾಗುತ್ತೆ. ಹಾಗೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಬೇಕಾಗಿದೆ. ಅಧಿಕವಾದಂತಹ ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು, ಪಾದಗಳು ನೋವು ಬರ್ತಕ್ಕಂಥದ್ದು, 10 ಹೆಜ್ಜೆ ನಡಲಿಕ್ಕೆ ಆಗದಿರತಕ್ಕಂಥದ್ದು, ನಡೆದರೂ ತುಂಬ ಆಯಾಸ ಪಡ್ತಕ್ಕಂಥದ್ದು, ಹೀಗೆಲ್ಲ ವ್ಯತ್ಯಾಸ ಆಗ್ತಿದೆ. ಇದು ಶನಿಯಿಂದ ಉಂಟಾಗ್ತಾ ಇರತಕ್ಕಂಥದ್ದು. ಹಾಗಾಗಿ ನಿರಂತರವಾಗಿ ಶನೇಶ್ಚರನ ಪ್ರಾರ್ಥನೆ ಮಾಡಿ. ಕುಂಭರಾಶಿಯವರಿಗೆ ಸ್ವಕ್ಷೇತ್ರಾಧಿಪತಿ, ಅವನ ರಾಶಿಗೆ ಅಧಿಪತಿನೇ ಶನಿ ಆದರೂ ಆತನ ಸ್ವಂತ ಮನೆಯಲ್ಲಿದ್ದರೂ ಸಹಿತ ಅವನ ದೃಷ್ಟಿಕೋನದಿಂದ ಒಂದಷ್ಟು ಸಮಸ್ಯೆಗಳು ತೊಂದರೆಗಳಾಗುತ್ತೆ. ಎಚ್ಚರಿಕೆ ಇರಲಿ. ಉಸಿರಾಟದ ಪ್ರಕ್ರಿಯೆಯಲ್ಲಿ ಏನೇ ಅಸಮಾಧಾನ ಅಂತ ಬಂದರೂ ಆಗಿಂದಾಗಲೇ ಸರಿಯಾದಂಥ ವೈದ್ಯರನ್ನು ನೀವು ತಿಳ್ಕೊಂಡು ವೈದ್ಯರ ಸಲಹೆ ತೆಗೆದುಕೊಳ್ತಕ್ಕಂಥದ್ದು ಭಾಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ, ವಿಶೇಷವಾಗಿರ್ತಕ್ಕಂಥ ದಿನ, ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಆದರೆ ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ದನ್ನು ಸರಿಯಾದ ಸನ್ಮಾರ್ಗದಲ್ಲಿದ್ದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಒಂದಷ್ಟು ಜನಕ್ಕೆ ಮಾನಸಿಕ ಒತ್ತಡ ಆಗ್ಬೋದು, ಒಂದಷ್ಟು ಜನಕ್ಕೆ ನಿಮ್ಮ ಮೇಲಧಿಕಾರಿಗಳಿಂದ ಇಲ್ಲದಂಥ ರೀತಿ ಸಮಸ್ಯೆಗಳೆದುರಾಗ್ಬೋದು. ಆದರೆ ಏನೇ ಆದರೂ ಯಾವುದೇ ಆದರೂ ಬಂದು ಪ್ರಾರಂಭ 1 ಗಂಟೆ 12 ನಿಮಿಷದವರೆಗೂ ಮಾತ್ರ. ಆ 1 ಗಂಟೆ 12 ನಿಮಿಷದವರೆಗೂ ಯಾವುದೇ ಸಮಸ್ಯೆಗಳಾದರೂ ಸಮಸ್ಯೆಗೊಂದು ಪರಿಹಾರ ಆಗಿಂದಾಗಲೇ ಹುಡುಕೊಳ್ಬೇಕು. ಅದು ದಾಟಿದ್ರೆ ಪುನಃ ಸಮಸ್ಯೆ ಎಂಬತಕ್ಕಂಥದ್ದು ಮತ್ತಷ್ಟು ಎದುರಾಗ್ತಾ ಹೋಗುತ್ತೆ. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಇವತ್ತು ಮಧ್ಯಾಹ್ನ ಮಾತ್ರ
ತಪ್ಪದಿರ ನೀವು ಆಹಾರವನ್ನು ಸ್ವೀಕರಿಸೋದಕ್ಕೂ ಮುನ್ನ ಯಾರಾದರೂ ಒಬ್ಬರಿಗೆ ಒಂದಿಷ್ಟು ಅನ್ನದಾನವನ್ನು ಅಥವಾ ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಅಥವಾ ಎಲ್ಲಾದರೂ ಪ್ರಾಣಿಗಳಿಗೆ ಏನಾದರೂ ಒಂಚೂರು ಬಿಸ್ಕೆಟೋ ಬ್ರೆಡ್ಡನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿಕೊಂಡು ತದನಂತರ ಮುಂದೆ ನೀವು ಆಹಾರ ತಗೊಳ್ಳೋದು ಭಾಳ ಉತ್ತಮ. ಇದರಿಂದ ಒಳ್ಳೆಯ ಬೆಳವಣಿಗೆಯನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಗುರುಜಿರವರು 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ, ಅದರ ಜೊತೆಗೆ ಅಮರನಾಥ ಕ್ಷೇತ್ರದ ದರ್ಶನ, ಬಿಜಿಲಿ ಮಹಾದೇವನ ದರ್ಶನವನ್ನು ಕೂಡ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ಮಾಡಿಸಿದ್ದಾರೆ. ಅದರ ಜೊತೆಗೆ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕರೆಗಳನ್ನು ಕೂಡ ಸ್ವೀಕರಿಸ್ತಕ್ಕಂಥ ಸಮಯ. ಹಾಗಾಗಿ ಇನ್ನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕರೆಗಳು ಸಿದ್ಧವಾಗಿದೆ. ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀರಿ. ನೀವು ಚೆನ್ನಾಗಿದ್ದೀರಿ? ಓ, ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬಾಲ್ಕೋಟೆಯಿಂದ ರೀ. ಬಾಗಲಕೋಟೆಯಿಂದ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಗೀತಾ ರೀ. ಗೀತಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ. ಹಲೋ. ಹಲೋ ಗುರುಜಿ, ಆರಾಮದೇರಿ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರ ತಾಯಿ? ನಾವು ಆರಾಮದೇ ನೋಡ್ರಿ. ಹೇಳಿಮ್ಮ, ನಮ್ಮ ಮನೆ ಸಮಸ್ಯೆ ಕೇಳ್ಬೇಕಿತ್ರಿ. ಏನು ಸಮಸ್ಯೆ ತಾಯಿ? ನಮ್ಮ ಮನೆಯಲ್ಲಿ ಏನು ದುಡ್ದಿದ್ರು ಹಾಕೊಂಡ್ರಿ, ಕಂಡಾಪಟ್ಟಿ ಸಾಲ ಐತ್ರಿ. ನಮ್ಮ ಅಣ್ಣಾರು ಒಬ್ರು ಕುಡಿತಾರಿ, ಕುಡ್ಕೋತಬ್ರಿ, ಹೊರಗೆ ಅಡ್ಡಾಡ್ತಾರಿ. ಒಬ್ರು ಅಣ್ಣಾರು ಅದಾರಿ, ಅವರು ದುಡ್ಯಾಕ ಹೋಗಲ್ರಿ, ಅವರು ಹಂಗ ಅಡ್ಡಾಡ್ತಾರಿ. ಅವ್ರಿಗೆ ಹೆಣ್ಣು ಹುಡುಕಾಡ್ಬೇಕಂದ್ರೆ ಹೆಣ್ಣು ಎಲ್ಲಿ ಹೊತ್ತಾವಲ್ರಿ. ಕಂಡಾಪಟ್ಟಿ ಸಾಲ, ಮನಿ ಬಾಳ. ಏನು ಕೆಲಸ ಮಾಡ್ತಾರೆ ಅಣ್ಣ? ಹೇಳ್ರಿ. ನಿಮ್ಮ ಅಣ್ಣವ್ರು ಏನು ಕೆಲಸ ಮಾಡ್ತಾರೆ? ನಮ್ಮ ಅಣ್ಣಾರು ಗಾಡಿ ಹೊಡಿತಾರಿ, ಫ್ಯಾಕ್ಟ್ರಿ. ತಾವು ಓದಿದ್ದೀರಾ? ನಾವು ಓದಿವ್ರಿ. ನೀವು ಮನೇಲಿ ಇರ್ತೀರಾ, ನೀವು ಜಾಬ್ ಹೋಗ್ತಿದ್ದೀರಾ? ನಾವು ಇಲ್ರಿ, ನಮ್ ಕೊಟ್ಟಾರ್ರಿ, ನಾವು ಗಂಡ ಮನ್ಯಾಗ ಇದೀವ್ರಿ ಈಗ. ಈಗ ಹಿಡ್ದೀವ್ರಿ, ಒಂದ್ 6 ತಿಂಗಳು ಆತ್ರಿ. ಹಂಗಂತ ನಾವು ಮನ್ಯಾಗ ಅದೀವ್ರಿ. ಈಗ ಗಂಡನ ಮನ್ಯಾಗೂ ಸಮಸ್ಯೆ ಐತ್ರಿ, ತವ್ರ ಮನ್ಯಾಗೂ ಸಮಸ್ಯೆ ಐತ್ರಿ ನಮ್ದು. ಈಗ ತಾವು ಗಂಡನ ಮನೆ ಇದ್ದೀರೋ ತವ್ರ ಮನೇಲಿ ಇದ್ದೀರೋ? ನಾವು ತವ್ರ ಮನ್ಯಾಗ ಇದೀವ್ರಿ ಈಗ. ಮನೆಯವ್ರು ಏನು ಕೆಲಸ ಮಾಡ್ತಾರೆ ಯಜಮಾನ್ರು? ನಮ್ಮ ಮನೆಯವ್ರು ಒಕ್ಕಲ್ತನ ಮಾಡ್ತಾರೆ. ಒಳ್ಳೇದಾಗಲಿ. ಏನೇ ಆದರೂ ಸಮಸ್ಯೆ ಬಂದಾಗ ಸ್ವಲ್ಪ ದಿವಸ ಇದ್ದೇ ಇರುತ್ತಮ್ಮ. ಸಮಸ್ಯೆನ ಎಲ್ಲರೂ ಕೂತು ಬಗೆಹರಿಸ್ಕೊಳ್ಬೇಕು. ತೊಂದರೆ ಏನಕ್ಕೆ ಬರ್ತಿದೆ, ಸಾಲ ಏನಕ್ಕೆ ಮಾಡ್ತಾ ಇದ್ದೀವಿ, ಏನಕ್ಕೋಸ್ಕರ ಸಾಲ ಮಾಡಬೇಕಾಗಿದೆ ಅನ್ನೋದನ್ನು ಚಿಂತನೆ ಮಾಡಬೇಕು. ಸಾಲ ಮಾಡಬೇಕಾದ್ರೆ ಸಾಲ ಕೂಡ ಪುಣ್ಯಾತ್ಮರು ತುಂಬ ಕೊಟ್ಟುಬಿಡ್ತಾರೆ. ಅದನ್ನು ತೊಗೊಂಡು ನಾವು ಖರ್ಚು ಮಾಡ್ತೀವಿ, ಆಮೇಲೆ ಅದನ್ನು ತೀರಿಸೋದು ಬಹಳ ಕಷ್ಟ ಅನಿಸುತ್ತೆ. ಬಟ್ ಅದನ್ನು ನೀವು ಯಾರೂ ಚಿಂತನೆ ಮಾಡೋದೇ ಇಲ್ಲ. ಸಾಲ ಕೊಡೋರು ಇದ್ದಾರೆ ಅಂದರೆ ಸಾಲ ತೊಗೊಳ್ಳೋರು ಜಾಸ್ತಿ ಜನ ಆಗ್ತೀವಿ. ಸಾಲ ತೊಗೊಂಡ್ಮೇಲೆ ಅದಕ್ಕೆ ಬಡ್ಡಿ, ಚಕ್ರ ಬಡ್ಡಿ ಕಟ್ಟಕ್ಕಾಗ್ದಿರೋ ಇರೋದು ಬರೋದನ್ನು ಸಾಲನ ಮಾರ್ಕೋಬೇಕಾಗತ್ತೆ ನಾವು. ಸಾಲ ಹರಿತೀವ್ರಿ, ಮತ್ತೆ ಸಾಲ ಆಗ್ಬಿಡ್ತೈತ್ರಿ. ಅದೇ ಒಂದು ಕಡೆ ಸಾಲ ಭಾಳ ಅವರು ತುಂಬ ಕುತ್ತಿಗೆ ಮೇಲೆ ಕೂತ್ಕೊಂಡ್ರೆ ಬೇರೆ ಕಡೆ ಸಾಲ ತಂದು ಇಲ್ಲಿ ಇವ್ರಿಗೆ ಕೊಡ್ತೀರಿ, ಇವರು ಸ್ವಲ್ಪ ದಿವಸ ಹೀಗೆ ಬಿಡ್ತೀರಿ, ಕೊನೆ ಇವ್ರಿಗೆ ಒಟ್ಟಿಗೆ ದುಡ್ಡು ಕೊಡಬೇಕಂದ್ರೆ ಇನ್ನೊಬ್ಬರ ಹತ್ರ ಸಾಲಕ್ಕೆ ಹೋಗ್ತೀರಿ. ಇಲ್ಲಿ 2% ಬಡ್ಡಿ, ಅಲ್ಲಿ 3% ಬಡ್ಡಿ. ಇನ್ನೊಂದು ಕುತ್ತಿಗೆ ಹತ್ತಿರಕ್ಕೆ ಬಂದಾಗ ಅವರು ನೋಡ್ತಾರೆ, ಬಡ್ಡಿ ಕೊಡಬೇಕಾದವರು ನಿಮ್ಮ ಆತುರತೆ ನೋಡ್ತಾರೆ, ನಿಮ್ಮ ಕಾತುರತೆ ನೋಡ್ತಾರೆ, ನೀವು ಹೇಗಿದ್ದೀರಿ ಅಂತ ನೋಡ್ತಾರೆ. ನೋಡ್ಕೊಂಡು 2% ಇರೋದನ್ನು ಕರೆಕ್ಟಾಗಿ 5% ಮಾಡ್ತಾರೆ. 5% ಆದ್ರೂ ನಿಮಗೆ ಬೇಕಾಗಿರುತ್ತೆ ದುಡ್ಡು, ಬಲ್ಕಾಗಿ ದೊಡ್ಡ ಅಮೌಂಟ್ ಬೇಕಲ್ವಾ, ಕೈ ಎಡ್ಡು ಬಿಡ್ತೀರಿ. ಆ ಥರ ನೀವೇ ಅಂತಲ್ಲ, ತುಂಬ ಜನ ಈ ಇಕ್ಕಟ್ಟಲ್ಲಿದ್ದಾರೆ, ಈ ಥರ ನರಕಕ್ಕೆ ಹೋಗ್ತಾ ಇದ್ದಾರೆ. ಇದೊಂದು ದೊಡ್ಡ ನರಕನೇ ಇದು. ಅದಕ್ಕಾಗಿ ಫಸ್ಟು ಸಾಲ ಮಾಡೋದು ತಪ್ಪು. ಸಾಲ ಎಷ್ಟು ಮಾಡಬೇಕು, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾಡಬೇಕು. ನಮ್ಗೆ 10 ರೂಪಾಯಿ ಸಾಲ ಬೇಕಾಗಿರುತ್ತೆ, ಕೊಡೋ ಪುಣ್ಯಾತ್ಮ 25 ರೂಪಾಯಿ ಕೊಡ್ತೀವಿ ಅಂದರೆ ಇರಲಿ ಬಿಡು, 15,000 ಇನ್ನೊಂದು 15 ರೂಪಾಯಿ ಜಾಸ್ತಿ ತೊಗೊಂಡು ಬೇರೆ ಏನಾದ್ರು ಒಂದು ಇನ್ವೆಸ್ಟ್ ಮಾಡೋಣ, ಅದರಿಂದ ಲಾಭ ತೆಗೆದು ಇಲ್ಲಿ ಸಾಲ ತೀರಿಸೋಣ ಅಂತ ಬುದ್ಧಿವಂತಿಕೆ ಮಾಡೋಕ್ಕೆ ಹೋಗ್ತೀವಿ. ಅದು ಬುದ್ಧಿವಂತಿಕೆ ಅಲ್ಲ, ದಡ್ಡತನ ಅದು. ಸಾಲ ಎಷ್ಟು ಬೇಕೋ ಅಷ್ಟೇ ತೊಗೋಬೇಕು, ಅದನ್ನು ತೀರಿಸೋ ತನಕ ಕೈ ಹಾಕಬಾರ್ದು ನಾವು. ಹಾಗೆ ಸಾಲ ಮಾಡಿದ್ಮೇಲೆ ಸ್ವಲ್ಪ ಶ್ರಮಿಸಬೇಕು. ನಮ್ಮ ಪ್ರತಿ ತಿಂಗಳು ಬರೋ ವರಮಾನಕ್ಕಿಂತ ಅದು ಇನ್ನೊಂದು ಸ್ವಲ್ಪ ಹೆಚ್ಚು ಸಾಲ ತೀರಿಸೋಕ್ಕಾಗಿ ಇನ್ನಷ್ಟು ಕಷ್ಟಪಡ್ಬೇಕು ನಾವು. ಅದನ್ನು ಬಿಟ್ಬಿಡ್ತೀವಿ ನಾವು. ಬೇರೆಲ್ಲ ಅದರಲ್ಲೂ ಸಾಲ ಮಾಡಿ ದುಡ್ಡು ತಂದು ಸ್ವಲ್ಪ ದಿವಸ ಆ ದುಡ್ಡು ಖರ್ಚಾಗೋ ತನಕ ನಾವು ಯಾರೂ ಕೆಲಸನೇ ಮಾಡೋದಿಲ್ಲ. ನಾವು ಇರೋ ಕೆಲಸನೂ ಬಿಟ್ಟು ಕೂತ್ಕೊಳ್ತೀವಿ, ಅಥವಾ ಅದನ್ನು ಇಟ್ಕೊಂಡು ಇನ್ನೇನೋ ಎಂಜಾಯ್ಮೆಂಟ್ ಮಾಡ್ತೀವಿ. ಈ ಥರ ತುಂಬ ಮನೆಗಳಲ್ಲಾಗಿ ನರಕಕ್ಕೆ ಬೀಳ್ತಾ ಇದ್ದಾರೆ ಜನ. ಹಾಗಾಗಿ ಬುದ್ಧಿವಂತಿಕೆ ಬೇಕು. ಇದರಲ್ಲಿ ನೀನೊಬ್ಬಳು ಚಿಂತನೆ ಮಾಡೋರಾಗಲ್ಲಮ್ಮ. ನೀನು ಇಡೀ ಕುಟುಂಬ ಕೂತ್ಕೊಂಡು ಎಲ್ಲಿ ಎಡವಟ್ಟಾಗ್ತಾ ಇದೆ, ಎಲ್ಲಿ ಸಮಸ್ಯೆ ಆಗ್ತಾಯಿದೆ, ಯಾವುದಕ್ಕೆ ನಾವು ದುಡ್ಡು ಕೊಡ್ತಿದ್ದೀವಿ, ಯಾವಾಗ ಸಾಲ ತಂದು ಎಷ್ಟು ಬಡ್ಡಿ ಕಟ್ಟುತ್ತಾ ಇದ್ದೀವಿ, ಇದೆಲ್ಲ ಕೂತು ತೀರ್ಮಾನಕ್ಕೆ ಬರಬೇಕಮ್ಮ. ಇದು ತಂತ್ರದಿಂದಲೋ, ಮಂತ್ರದಿಂದಲೋ, ಯಂತ್ರದಿಂದಲೋ ಅಥವಾ ಇನ್ನೇನೋ ಮಾಡ್ತೀವಿ ಅಂದರೆ ಇದು ತೀರೋದಲ್ಲ. ಬುದ್ಧಿವಂತಿಕೆಯಿಂದ ಜೀವನ ಮಾಡಿದ್ರೆ ಮಾತ್ರ ನಮ್ಮ ಕಷ್ಟ ತೀರುವಂಥದ್ದು. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಸ್ವಾಮಿ. ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ದಾವಣಗೆರೆ ಜಿಲ್ಲೆ ಮೆದಿಕೆರೆಯಿಂದ ಸ್ವಾಮಿ, ರಂಗಪ್ಪ ಅಂತ. ಸಂತೋಷ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿ ರಂಗಪ್ಪ ಅವರೇ, ಹೇಳಿ.
ಸ್ವಾಮಿ ನಾನು ನಿನ್ನ ಅಭಿಮಾನಿ. ಹ್ಞೂ ಸುಮಾರು ವರ್ಷದಿಂದ ಫೋನ್ ಮಾಡ್ತಾ ಇದ್ದೀನಿ. ನನಗೆ ಕರೆ ಸಿಕ್ಕಿದ್ದು ಭಾರಿ ಸಂತೋಷ ಆಯ್ತು. ಆಗಲಿ ರಾಯರೇ, ಹೇಳಿಪ್ಪ. ನನಗೆ ಬಹಳ ಸಂತೋಷ ಅಂದ್ರೆ ಭಾರಿ ಸಂತೋಷ ಆಯ್ತು ಸ್ವಾಮಿ. ನನ್ನ ಕುಟುಂಬದ ಬಗ್ಗೆ ಕೇಳ್ಬೇಕು ಅಂತ ಹೇಳಿ, ನನ್ನ ತಂದೆ ತಾಯಿಲ್ದಲೆ ಬದುಕಿರೋ ಮನುಷ್ಯ. ಹ್ಞೂ ನಮ್ಮ ಮಕ್ಕಳ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ, ನನ್ನ ತಮ್ಮನ ಬಗ್ಗೆ ಕೇಳ್ಬೇಕು. ತಮ್ಮ ಭಾರಿ ಕುಡ್ಕ, ಅವನು ಸರಿ ಇಲ್ಲ. ಹ್ಞೂ 3 ತಂದೆ ತಾಯಿಲ್ದಲೆ ಬದುಕಿರೋ ಮಕ್ಕಳು. ಒಬ್ರು ಬೆಂಗಳೂರಾಗಿದ್ದಾಳೆ, ಒಬ್ರು ಇಲ್ಲೇ ಇದೀವಿ. ಹ್ಞೂ ನನ್ನ ಸಮಸ್ಯೆ ಏನಾಗೈತೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಸ್ವಾಮಿ. ಎಷ್ಟು ದುಡಿಮೆ ಮಾಡಿದ್ರೆ ಕೈ ಎತ್ತಲ್ಲ, ಬಾಯ್ ಎತ್ತಲ್ಲ. ಹ್ಞೂ ಮನೇಲಿ ದುಡಿಯೋದು ನೀವು ಒಬ್ರು? ಕೇಳ್ಬೇಕು ಅಂತ ಭಾರಿ ಪ್ರಯತ್ನದಿಂದ ಮಾಡಿದೀನಿ ಸ್ವಾಮಿ. ಈಗ 10 ವರ್ಷ ಆಯ್ತು ನಿಮ್ ಕಾರ್ಯಕ್ರಮ ನೋಡಕ್ ಹಿಡಿದು. ಇವತ್ ಕರೆ ಸಿಕ್ಕೈತೆ. ನನ್ಗೇನೋ ಒಂದು ಪರಿಹಾರ ಮಾಡ್ಕೊಡ್ ಸ್ವಾಮಿ. ನಾನು ಬಡವ. ಖಂಡಿತ ನಾ ಹೇಳೋದು ಕೇಳಿಸ್ಕೊಳ್ಳಿ. ಈಗ ಮನೇಲಿ ದುಡಿಯೋದು ಎಷ್ಟು ಜನ ದುಡಿತೀರಿ? ಇಬ್ರಲ್ಲಿ ದುಡಿತೀವಿ ಸ್ವಾಮಿ. ಇಬ್ಬರಲ್ಲಿ ದುಡಿತೀರಿ. ಮನೇಲಿ ಎಷ್ಟು ಜನ ಇದ್ದಾರೆ ಒಟ್ಟು? ಒಟ್ಟು ನಾವ್ 4, ಅವ್ರು 4. 8 ಜನ. 8 ಜನ. 8 ಜನಕ್ಕೆ ಇಬ್ಬರು ದುಡಿತಾ ಇದ್ದೀರಿ. ಅವನು ದುಡಿತಾ, ತಮ್ಮ ದುಡಿದ್ರೆ ಮನೆಗೆ ಏನು ಕೊಡಲ್ಲ, ಸುಮ್ಮನೆ ಕುಡಿಯೋದು, ಖರ್ಚು ಮಾಡೋದು. ಮತ್ತೆ ಆಯ್ತಲ್ಲ, 8 ಜನದ್ದು ನೀವೇ ನೋಡ್ಕೊಳ್ಬೇಕಾಗತ್ತೆ. ಅದೇ ಸ್ವಾಮಿ ಸಮಸ್ಯೆ. ಅದನ್ನ ಸ್ವಲ್ಪ ಬುದ್ಧಿವಂತಿಕೆ, ಅವರು ಸ್ವಲ್ಪ ಜವಾಬ್ದಾರಿ ಬರೋ ಥರ ಮಾಡಬೇಕು. ಯಾಕೆಂದ್ರೆ ಏನ್ ಮಾಡೋಣ ಸ್ವಾಮಿ, ಏನ್ ಮಾಡಿದ್ರು ಜವಾಬ್ದಾರಿ ಬರಲಿಲ್ಲ. ಅವನ ಕಡೆಯಿಂದನೇ ಟೆನ್ಷನ್, ಒಬ್ಬ ಮಗನ ಕಡೆಯಿಂದ ಟೆನ್ಷನ್. ಸ್ವಾಮಿ ನನಗೆ ಸೂಕ್ತ ಪರಿಹಾರ ಬೇಕು ಸ್ವಾಮಿ. ನಾನು ನಿನ್ ಪಕ್ಕ ಅಭಿಮಾನಿ. ಈಗ ನಾ ಹೇಳೋದು ಒಂದು ಆಲ್ಸಿ, ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ಬೇರೆ ಯಾವ ತಂತ್ರ ಮಂತ್ರ ಕೆಲಸ ಮಾಡೋದಿಲ್ಲ. ನೀವೆಲ್ಲರೂ ಕೂತ್ಕೊಂಡು ಈ ತಿಂಗಳು ದುಡಿಮೆ ನಂದು ಇಷ್ಟ ಆಗ್ತಾ ಇದೆ, ನನಗೆ ದುಡಿಲಿಕ್ಕೆ ಆಗ್ತಾ ಇಲ್ಲ, ನನ್ನ ಕಷ್ಟ ಹೀಗಿದೆ ಅಂತೇಳಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ನಿಮ್ಮ ದುಡಿಮೆಯ ಸಂಪಾದನೆಯನ್ನು ಮತ್ತು ಅವ್ರ ದುಡಿಮೆಯ ಸಂಪಾದನೆಯನ್ನು ಒಂದು ಕಡೆ ಹಾಕ್ಕೊಂಡು, ಇಷ್ಟು ಖರ್ಚು ಮಾಡೋಣ, ಇಷ್ಟು ಉಳಿಸ್ಕೊಳ್ಳೋಣ, ಇಷ್ಟು ಸಾಲ ತೀರಿಸ್ಕೊಳ್ಳೋಣ, ಇನ್ನು ಮುಂದೆ ನಾವು ಬದುಕೋಣ ಈ ಥರ ಅಂತೇಳಿ ಒಂದು ಸತಿ ಕೂತ್ಕೊಂಡು ಮಾತಾಡಿ. ಇದು ಕೂತು ಮಾತಾಡಿದ್ರೆ ಮಾತ್ರ ಪರಿಹಾರ ಸಿಗುತ್ತೆ. ನೀವು ಸುಮ್ಮನೆ ಗಾಣದ ಥರ ನೀವು ದುಡಿತಾ ಇದ್ದು ಬರೋ ಮುರ್ಖ ಸರ್ಕಸ್ ತಂದು ಇಡೀ ಸಂಸಾರ ತೂಗಿಸ್ಕೊಂಡು ಹೋಗ್ತಿದ್ರೆ, ಹೇಗೋ ನಮ್ಮ ಅಣ್ಣ ತೂಗಿಸ್ತಾನೆ ಬಿಡು ಅಂತ ಹೇಳಿ ನಾನು ಹೋಗಬಾರ್ದು ದಾರಿಗೆ ತುಳಿಯುವಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಅದಾಗಬಾರ್ದು. ಕೂತ್ಕೊಂಡು ಇದನ್ನು ಬಗೆಹರಿಸ್ಕೊಂಡ್ರೆ ಮಾತ್ರ ಪರಿಹಾರ ಸಿಗುತ್ತೆ. ಮಾಡಿ. ಒಳ್ಳೆಯದಾಗಲಿ. ಆದಷ್ಟು ನಿಮಗೆ ದೇವರ ಅನುಗ್ರಹ ಸಿಗಲಿ. ಒಳ್ಳೆಯದಾಗಲಿ.